नमो भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। हरे कृष्ण। ಇವತ್ತು ನಾವು ಶ್ರೀಮದ್ ಭಾಗವತ ಪುರಾಣ ಸ್ಕಂದ 1 ಅಧ್ಯಾಯ 6 ಶ್ಲೋಕ 22 1622 ಈ ಶ್ಲೋಕದ ಬಗ್ಗೆ ಚರ್ಚೆ ಮಾಡೋಣ. ಈ ಅಧ್ಯಾಯದ ಹೆಸರು ನಾರದರು ಮತ್ತು ವ್ಯಾಸ ಮಹರ್ಷಿಗಳ ಮಧ್ಯೆ ಸಂಭಾಷಣೆ, ಕನ್ವರ್ಸೇಷನ್ ಬಿಟ್ವೀನ್ ನಾರದ ಆ್ಯಂಡ್ ವ್ಯಾಸದೇವ. ಸಕೃತ್ ಯದ್ ದರ್ಶಿತಂ ರೂಪಂ ಸಕೃತ್ ಯದ್ ದರ್ಶಿತಂ ರೂಪಂ ಏತದ್ ಕಾಮಾಯ ತೇ ಅನಘ ಏತದ್ ಕಾಮಾಯ ತೇ ನಘ ಮತ್ ಕಾಮಃ ಶನಕೈಃ ಸಾಧುಃ ಮತ್ ಕಾಮಃ ಶನಕೈಃ ಸಾಧುಃ ಸರ್ವಾನ್ ಮುಂಚತಿ ಹೃಚ್ಛಯಾನ್ ಸರ್ವಾನ್ ಮುಂಚತಿ ಹೃಚ್ಛಯಾನ್. ಸಕೃದ್ಯದರ್ಶಿತಂ ರೂಪಂ ಏತತ್ ಕಾಮಾಯ ತೇ ನಘ ಮತ್ಕಾಮಃ ಶನಕೈ ಸಾಧು ಸರ್ವಾನ್ ಮುಂಚತಿ ಹೃಚ್ಛಯಾನ್. ಅನುವಾದ ಮತ್ತು ಭಾವಾರ್ಥ ಶಿಲ್ಪೃಪಾದರಿಂದ ಶಿಲ್ಪೃಪಾದ ಕಿ ಜಾಯ. ಓ ಪುಣ್ಯವಂತ, ನೀನು ಒಮ್ಮೆ ಮಾತ್ರ ನನ್ನ ರೂಪವನ್ನು ಕಂಡೆ. ಅದು ನನ್ನಲ್ಲಿ ನಿನಗಿರುವ ಆಸೆಯನ್ನು ಹೆಚ್ಚಿಸಲಿಕ್ಕಾಗಿ ಮಾತ್ರ. ನೀನು ನನಗಾಗಿ ಕಾತರಿಸುತ್ತಿರುವುದರಿಂದಲೇ ಐಹಿಕ ಕಾಮನೆಗಳಿಂದ ನೀನು ಮತ್ತಷ್ಟು ಮುಕ್ತನಾಗುವೆ. ಭಾವಾರ್ಥ: ಜೀವಿಯು ಕುಮಾರಹಿತನಾಗುವುದು ಸಾಧ್ಯವಿಲ್ಲ. ಜೀವಿಯು ಕಾಮರಹಿತವಾಗಿರುವುದು ಸಾಧ್ಯವಿಲ್ಲ. ಅವನು ನಿರ್ಜೀವ ಶಿಲೆಯಲ್ಲ. ಅವನು ಕೆಲಸ ಮಾಡುತ್ತಿರಬೇಕು, ಯೋಚಿಸುತ್ತಿರಬೇಕು, ಅನುಭವಿಸುತ್ತಿರಬೇಕು, ಇಲ್ಲವೇ ಸಂಕಲ್ಪಿಸುತ್ತಿರಬೇಕು. ಆದರೆ ಐಹಿಕವಾಗಿ ಯೋಚಿಸಿದಾಗ, ಅನುಭವಿಸಿದಾಗ, ಸಂಕಲ್ಪಿಸಿದಾಗ ಬದ್ಧರಾಗುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಭಗವಂತನ ಸೇವೆಯ ಬಗ್ಗೆ ಯೋಚಿಸಿದಾಗ, ಅನುಭವಿಸಿದಾಗ, ಸಂಕಲ್ಪಿಸಿದಾಗ ಹಂತ ಹಂತವಾಗಿ ಸಕಲ ಬಂಧನಗಳಿಂದ ಮುಕ್ತರಾಗುತ್ತಾರೆ. ಭಗವಂತನ ದಿವ್ಯ ಪ್ರೇಮಮಯ ಸೇವೆಯಲ್ಲಿ ಹೆಚ್ಚು ಹೆಚ್ಚು ತೊಡಗಿದಂತೆಲ್ಲ ಹೆಚ್ಚು ಹೆಚ್ಚು ಅದಕ್ಕೆ ಕಾತರರಾಗುತ್ತಾರೆ. ಅದು ಭಗವತ್ ಸೇವೆಯ ದಿವ್ಯ ಲಕ್ಷಣ. ಐಹಿಕ ಸೇವೆಯ ತೃಪ್ತಿಗೆ ಮಿತಿ ಇದೆ, ಆದರೆ ಭಗವಂತನ ಆಧ್ಯಾತ್ಮಿಕ ಸೇವೆಯ ತೃಪ್ತಿಗೆ ಮಿತಿಯೂ ಇಲ್ಲ, ಅಂತ್ಯವೂ ಇಲ್ಲ. ಭಗವಂತನ ಪ್ರೇಮಮಯ ದಿವ್ಯ ಸೇವೆಯಲ್ಲಿ ಕಾತರವನ್ನು ಹೆಚ್ಚಿಸಬಹುದು.
ಅವನಿಗೆ ತೃಪ್ತಿ ಪಡೆಯುವಲ್ಲಿ ಮಿತಿಯಾಗಲಿ ಅಂತ್ಯವಾಗಲಿ ತೋರುವುದಿಲ್ಲ. ಭಗವಂತನ ತೀವ್ರ ಸೇವೆಯಿಂದ ಅವನ ದೈವಿಕ ಸಾನ್ನಿಧ್ಯವನ್ನು ಅನುಭವಿಸಬಹುದು. ಆದ್ದರಿಂದ ಭಗವಂತನನ್ನು ಕಾಣುವುದೆಂದರೆ ಭಗವತ್ ಸೇವೆಯಲ್ಲಿ ಮಗ್ನನಾಗುವುದೆಂದೇ ಅರ್ಥ. ಏಕೆಂದರೆ ಭಗವತ್ ಸೇವೆ ಮತ್ತು ಭಗವದ್ ರೂಪ ಎರಡೂ ಅಭಿನ್ನವಾಗಿದೆ. ಪ್ರಾಮಾಣಿಕನಾದ ಭಕ್ತನು ಭಗವಂತನ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಹೋಗಬೇಕು. ಅದನ್ನು ಹೇಗೆ ಎಲ್ಲಿ ಮಾಡಬೇಕೆಂದು ಭಗವಂತನೇ ಸರಿಯಾದ ಮಾರ್ಗದರ್ಶನ ನೀಡುವನು. ನಾರದರಲ್ಲಿ ಐಹಿಕ ಕಾಮನೆಗಳಿರಲಿಲ್ಲ. ಆದರೂ ಭಗವಂತನ ಬಗ್ಗೆ ಅವರ ತೀವ್ರ ಅಪೇಕ್ಷೆ ಹೆಚ್ಚಿಸಲಿಕ್ಕಾಗಿ ಮಾತ್ರ ಭಗವಂತನು ಅವರಿಗೆ ಹೀಗೆ ಸಲಹೆ ಇತ್ತನು. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರು ವೈಷ್ಣವಾಂಶ ಶ್ರೀರೂಪಂ ಸಾಕ್ಷಾತ್ ಸಹಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾಂ ಸಹಗಣಲಲಿತಾಂ ಶ್ರೀವಿಶಾಖಾನ್ವಿತಾಂಶ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮಪದಾಯ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮೇ ಗೌರವಸೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ರಪಾದಮಹಂ ವಂದೇ ಶ್ರೀಗುರುಂ ಕರುಣಾಕರವಾದಂ ಪರೀಕ್ಷಿತಂ ಈಶ್ವರ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಶ್ರೀಮದ್ ಭಗವದ್ಗೀತಾ ಕ್ಲಾಸಿಗೆ. ಇವತ್ತು ನಾವು ಒಂದು ವಿಷಯವನ್ನು ಡಿಸ್ಕಸ್ ಮಾಡಲಿದ್ದೀವಿ. ಹೇಗೆ ಭಗವಂತನಿಗೋಸ್ಕರ ಒಂದು ಜವಾಬ್ದಾರಿ ತಗೊಂಡು ಸೇವೆ ಮಾಡಿದಾಗ ಒಬ್ಬ ಭಕ್ತ ಪ್ರಗತಿಯನ್ನು ಮಾಡಬಹುದು ಅನ್ನೋ ವಿಷಯ ಬಗ್ಗೆ. ಬೈ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಆನ್ ಅಡ್ವಾನ್ಸಸ್. ಈ ವಿಷಯವನ್ನು ನಮ್ಮ ಯೂತ್ ಕ್ಲಾಸಲ್ಲಿ ಕೂಡ ಚರ್ಚೆ ಮಾಡಿದ್ದೆ. ಸೊ ಅದನ್ನು ರಿಪೀಟ್ ಮಾಡೋಕ್ಕೆ ಹೇಳಿದರು. ಸೊ ಅದೇ ಒಂದು ಟಾಪಿಕನ್ನು ಸ್ವಲ್ಪ ವಿಸ್ತಾರವಾಗಿ ನಾರದ ಮುನಿಯ ಕಥೆಯ ಮುಖಾಂತರ ಚರ್ಚೆ ಮಾಡೋಣ. ಸೊ ನಾರದರು ಹೇಗಾದರು ಅನ್ನೋ ಕತೆ ಇಲ್ಲಿ ಕೊಟ್ಟಿದ್ದಾರೆ. ನಾರದ ಮುನಿ ಹೇಗಾದ? ಹೇಗೆ ಇಲ್ಲಿ ಎಲ್ಲರೂ ಭಕ್ತರಾಗ್ತಾ ಇದ್ದೀರ. ಎಲ್ಲರ ಒಂದೊಂದು ಕತೆ ಇರುತ್ತೆ. ಹೇಗೆ ನಾನು ಭಕ್ತಿ ಸೇವೆಗೆ ಬಂದೆ, ಹೇಗೆ ಇಸ್ಕಾನಿಗೆ ಸೇರಿಕೊಂಡೆ ಅಂತ ಪ್ರತಿಯೊಬ್ಬರು ಒಂದೊಂದು ಕತೆ ಬರೀಬೋದು, ಒಂದು ಎಸೆ ಬರೀಬೋದು. ಅದೇ ರೀತಿ ನಾರದರು ಕೂಡ ತಮ್ಮ ಜೀವನವನ್ನು ವ್ಯಾಸದೇವರಿಗೆ ಹೇಳ್ತಾ ಇದ್ದಾರೆ, ತಮ್ಮ ಜೀವನ ಚರಿತ್ರೆಯನ್ನು, ಹೇಗೆ ಅವರು ನಾರದ ಮುನಿಗಳಾದರು ಅಂತ. ಯಾಕೆಂದರೆ ಪೂರ್ವ ಜನ್ಮದಲ್ಲಿ ನಾರದ ಮುನಿಗಳು ಅವರು ದಾಸಪುತ್ರರಾಗಿದ್ದರು. ಅವರೇನು ಮಹಾಮುನಿಗಳಾಗಿರಲಿಲ್ಲ, ಸಾಮಾನ್ಯ ದಾಸಿಯ ಪುತ್ರನಾಗಿದ್ದ. ಎಂತಹ ಪರಿವರ್ತನೆ! ದಾಸಿ ಪುತ್ರನು ಮಹಾ ಪ್ರಚಾರಕರಾದರು, ಮಹಾ ಭಾಗವತರಾದರು. ಹೇಗೆ ಅನ್ನೋದು ಒಂದು ಕುತೂಹಲದ ವಿಷಯ. ಆ ವಿಷಯವನ್ನು ಈ ಅಧ್ಯಾಯದಲ್ಲಿ ವಿವರಿಸಿದ್ದಾರೆ. ಸೊ ಯಾರ್ಯಾರು ಈ ಕಥೆಯನ್ನು ಕೇಳಿದ್ದೀರಾ? ಕೇಳಿದೆ. ಯಾರು ಕೇಳಿಲ್ಲ ನಾರದರ ಕಥೆಯನ್ನು ಕೇಳಿಲ್ಲ? ಓಕೆ. ಆ ಕಡೆ ಮಾತಾಡಿ. ಯಾರ್ಯಾರು ಕೇಳಿಲ್ಲ? ಎಲ್ಲರೂ ಕೇಳಿದ್ದೀರಾ? ಯಾರು ಕೇಳಿಲ್ಲ? ಓಕೆ. ಸೊ
ಒಂದು ಊರಿನಲ್ಲಿ ಒಂದು ಶಾಲೆ ಇತ್ತು. ಶಾಲೆಯಲ್ಲಿ ಒಬ್ಬ ದಾಸಿ ಸೇವೆ ಮಾಡ್ತಾ ಇದ್ಲು. ಗುರುಕುಲದಲ್ಲಿ ಸೇವೆ ಮಾಡ್ತಾ ಇದ್ಲು. ಅವಳಿಗೆ ಒಬ್ಬನೇ ಮಗ. ಆ ಮಗನ ಹೆಸರು ಭಾಗವತದಲ್ಲಿ ಕೊಟ್ಟಿಲ್ಲ, ಒಬ್ಬ ಬಾಲಕ ಅಂತ ಕರೀತಾರೆ ಅವರು ಅಷ್ಟೇ. ತಂದೆ ಇರಲಿಲ್ಲ. ಸೊ ಕೇವಲ ತಾಯಿಯ ಆಶ್ರಯದಲ್ಲಿ ಆ ಬಾಲಕ ಬೆಳೀತಾ ಇದ್ದ. ಒಂದು ದಿನ ಅವರ ಆಶ್ರಮಕ್ಕೆ, ಆ ಶಾಲೆಗೆ ಕೆಲವು ಮಹಾಭಕ್ತರು ಬರ್ತಾರೆ, ಶುದ್ಧ ಭಕ್ತರು ಬರ್ತಾರೆ. ಭಕ್ತಿ ವೇದಾಂತರು ಅಂತ ಕರೀತಾರೆ ಅವರನ್ನು. ಚಾತುರ್ಮಾಸ ಸ್ಟಾರ್ಟ್ ಆಗೋದಿತ್ತು. ಚಾತುರ್ಮಾಸ ಸ್ಟಾರ್ಟ್ ಆಗಿದೆಯಲ್ಲ. ಸೊ ಚಾತುರ್ಮಾಸ ಸಮಯದಲ್ಲಿ ವಿಪರೀತ ಮಳೆ ಬರುತ್ತೆ. ಅದಕ್ಕೆ 4 ತಿಂಗಳ ಕಾಲ ವಿಶೇಷವಾಗಿ ಸನ್ಯಾಸಿಗಳು ಅವರು ಪ್ರಯಾಣ ಮಾಡೋದಿಲ್ಲ. ಒಂದೇ ಸ್ಥಳದಲ್ಲಿದ್ದು ಅವರು ಸಾಧನೆಯನ್ನು ಮಾಡ್ತಾರೆ, ವ್ರತವನ್ನು ಮಾಡ್ತಾರೆ. ಆ ಚಾತುರ್ಮಾಸ ವ್ರತ ಮಾಡೋದಕ್ಕೆ ಅವರು ಸೂಕ್ತವಾದ ಸ್ಥಳವನ್ನು ಹುಡುಕ್ತಾ ಇದ್ದರು. ಸೊ ಇಲ್ಲಿಗೆ ಬರ್ತಾರೆ, ಇಲ್ಲಿ ಇರೋ ವ್ಯಕ್ತಪಡಿಸ್ತಾರೆ. ಸೊ ಅವರು ಇಲ್ಲೇ ಇರ್ತಾರೆ ಅಂತ ಕೇಳಿದ ಮೇಲೆ ಇವ್ರಿಗೆ ತುಂಬ ಸಂತೋಷ ಆಯಿತು, ಈ ದಾಸಿಗೆ ಮತ್ತು ಮಗನಿಗೆ. ಯಾಕಂದರೆ ಅವರ ಸೇವೆ ಮಾಡುವ ಅವಕಾಶ ನಮಗೆ ಸಿಗುತ್ತೆ ಅಂತ. ಹಾಗಾದರೆ ಶುದ್ಧ ಭಕ್ತರ ಸೇವೆ ಮಾಡುವ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಯದೃಚ್ಛಯ, ಭಗವಂತನ ಇಚ್ಛೆ ಅಂತ ಕೆಲವೊಬ್ಬರಿಗೆ ಸಿಗುತ್ತೆ. ಅಂಥ ಒಂದು ದೊಡ್ಡ ಅವಕಾಶವನ್ನು ಪಡೆದುಕೊಂಡಾಗ ಇವರಿಗೆ ತುಂಬ ಸಂತೋಷ ಆಯಿತು. ಪ್ರತಿದಿನ ತಾಯಿ ಮತ್ತು ಮಗ ಇಬ್ಬರು ಸೇವೆ ಮಾಡ್ತಾಯಿದ್ರು. ಮನೆ ಸ್ವಚ್ಛಗೊಳಿಸೋದು, ಅಡುಗೆ ಮಾಡೋದು, ಕ್ಲೀನ್ ಮಾಡೋದು, ಬಟ್ಟೆ ಒಗೆಯೋದು, ಈ ರೀತಿ ಸೇವೆಗಳಲ್ಲಿ ಬಾಲಕ ಕೂಡ ಹೆಲ್ಪ್ ಮಾಡ್ತಾಯಿದ್ದ. ಸೊ ಸೇವೆ ಮಾಡ್ತಾ ಮಾಡ್ತಾ ಅವರ ಚರ್ಚೆಗಳಲ್ಲಿ ಕೂಡ ಆಸಕ್ತಿ ಬೆಳೆಯಿತು. ಯಾಕಂದರೆ ಸನ್ಯಾಸಿಗಳು ಚರ್ಚೆ ಮಾಡ್ತಾಯಿದ್ರು, ಕೃಷ್ಣ ಕಥೆಯ ಚರ್ಚೆ ಮಾಡ್ತಾಯಿದ್ರು. ಆ ಕೃಷ್ಣ ಕಥೆ ಕೇಳ್ತಾ 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 ಇವರಿಗೂ ಕೂಡ ಆಸಕ್ತಿ ಉಂಟಾಯಿತು. ಆಸಕ್ತಿ ಬೆಳೀತಾ ಹೋದಂಗೆ ತೀವ್ರವಾಯಿತು. ಮನಸ್ಸಲ್ಲಿ ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳೆಲ್ಲ ಕೇಳಿ ಪ್ರಶ್ನೆಗಳೆಲ್ಲ ಉತ್ತರವನ್ನು ಪಡೆದುಕೊಂಡ. ಮತ್ತು ಒಂದು ದಿನ ಆ ಸನ್ಯಾಸಿಗಳ ಅನುಮತಿಯಿಂದ ಅವರ ಉಚ್ಚಿಷ್ಟವನ್ನು ಸ್ವೀಕರಿಸಿದ. ಸಾಮಾನ್ಯವಾಗಿ ಬೇರೆಯವರ ಉಚ್ಚಿಷ್ಟವನ್ನು ತಿನ್ನಬಾರ್ದು, ಆದರೆ ಶುದ್ಧ ಭಕ್ತರ ಉಚ್ಚಿಷ್ಟದಲ್ಲಿ ತುಂಬ ಶಕ್ತಿ ಇದೆ, ಆಧ್ಯಾತ್ಮಿಕ ಶಕ್ತಿ ಇದೆ, ಭಕ್ತಿ ಶಕ್ತಿ. ಅದರಿಂದ ನಮ್ಮ ಭಕ್ತಿಯಲ್ಲಿ ಪ್ರಗತಿಯಾಗುತ್ತೆ. ನಾರದರು ಆ ಉಚ್ಚಿಷ್ಟವನ್ನು, ಮಹಾಪ್ರಸಾದವನ್ನು ಸ್ವೀಕರಿಸಿದ ಮೇಲೆ ಅವರ ಚಿತ್ತ ಕಂಪ್ಲೀಟ್ಲಿ ಶುದ್ಧವಾಯಿತು. ಉಚ್ಚಿಷ್ಟಲೇಪಾನನುಮೋದಿತು ದ್ವಿಜೈಃ ಸಕೃತ್ಸ್ವಪುಂಜೇ ತದಪಾಸ್ತ ಕಿಲ್ಬಿಷೈಃ ಏವಂ ಪ್ರವೃತ್ತಸ್ಯ ವಿಶುದ್ಧಚೇತಸಸ್ತದ್ಧರ್ಮ ಏವಾತ್ಮರುಚಿ ಪ್ರಜಾಯತೆ. ಸೊ ನಾರದರು ಹೇಳ್ತಾರೆ, ಆ ಉಚ್ಚಿಷ್ಟವನ್ನು ಸ್ವೀಕರಿಸಿದ ಮೇಲೆ ನನ್ನ ಚಿತ್ತ ಶುದ್ಧವಾಯಿತು, ಮತ್ತು ಭಕ್ತಿ ಸೇವೆಯ ಪ್ರತಿ ಆಸಕ್ತಿ ಬೆಳೆಯಿತು. ಕೃಷ್ಣ ಕಥೆ ಕೇಳುವಲ್ಲಿ ಆಸಕ್ತಿ ಬೆಳೆಯಿತು, ಸೇವೆ ಮಾಡುವಲ್ಲಿ ಇನ್ನಿಷ್ಟು ಆಸಕ್ತಿ ಬೆಳೀತಾ ಬಂತು ಅಂತ ಹೇಳ್ತಾರೆ. ಈ ರೀತಿ 4 ತಿಂಗಳು ಕಳೆದೋಯಿತು. 4 ತಿಂಗಳು ಮುಗಿದ ಮೇಲೆ ಆ ಸನ್ಯಾಸಿಗಳು ಅವರು ಹೊರಡೋ ಮುಂಚೆ ಅವರು ಕೆಲವೊಂದು ವಿಶೇಷ ಏನಂತಾರೆ ಇನ್ಸ್ಟ್ರಕ್ಷನ್ಸ್, ಉಪದೇಶಗಳನ್ನ ಕೊಟ್ಟು ಹೋಗ್ತಾರೆ ಬಾಲಕನಿಗೆ. ವಿಶೇಷವಾಗಿ ಭಗವಂತನ ರೂಪದ ವರ್ಣನೆ, ಭಗವಂತನ ಧ್ಯಾನ ಹೇಗೆ ಮಾಡಬೇಕು ಅನ್ನುವ ರೀತಿಯ ಬಗ್ಗೆ ಹೇಳಿಕೊಡ್ತಾರೆ. ಇದನ್ನು ತಿಳಿದುಕೊಂಡು ನಾರದ ಅವರು ಹೇಳಿದ ಹಾಗೆ ಧ್ಯಾನ ಮಾಡ್ತಾ ಇದ್ದ. ಭಗವಂತನ ದಿವ್ಯ ರೂಪದ ಧ್ಯಾನ ಮಾಡ್ತಾ ಇದ್ದ. ಯಾವ ರೂಪದ ಧ್ಯಾನ? ಕೃಷ್ಣನ ಧ್ಯಾನ. ವೇಣಂ ಗಣಂತಮರವಿಂದದಲಾಯದಾಕ್ಷಂ ಗರ್ಹಾವತಂ ಸಮಸಿತಾಂಬುಲಸುಂದರಾಂಗಂ ಕಂದರ್ಪಕೋಟಿಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಸೊ ಶ್ಯಾಮಸುಂದರನ, ಕೃಷ್ಣನ ಧ್ಯಾನವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಸನ್ಯಾಸಿಗಳು ಹೊರಟ ತಕ್ಷಣ ಕೆಲವು ದಿನಗಳಲ್ಲೇ ತಾಯಿ ಒಮ್ಮೆ ಹಾಲು ಕರೆಯೋದಕ್ಕೆ ಗೋಶಾಲೆಗೆ ಹೋಗ್ತಾಳೆ. ಹಾಲು ಕರೆದು ಬರುವಾಗ ಒಂದು ಹಾವು ಕಚ್ಚುತ್ತೆ. ಆ ವಿಷದ ಪ್ರಭಾವದಿಂದ ಅವಳು ಸತ್ತುತ್ತಾಳೆ. ಸೊ ಆ ಬಾಲಕ ಅನಾಥನಾದ. ಅವನಿಗೆ ಯಾರು ರಕ್ಷಕರು ಇರಲಿಲ್ಲ. ಬಿಕೇಮ್ ಅನಾಥ, ಆರ್ಫನ್. ಆದರೆ ಆ ಬಾಲಕ
ದಿವ್ಯ ಜ್ಞಾನವನ್ನು ತಿಳಿದುಕೊಂಡಿದ್ದ. ಅದಕ್ಕೆ ಅವನು ಡಿಸ್ಟರ್ಬ್ ಆಗಲಿಲ್ಲ. ಅವನು ಧೀರನಾಗಿದ್ದ. ವಾಸ್ ವೆರಿ ಧೀರ, ಅನ್ಡಿಸ್ಟರ್ಬ್. ಸಾಮಾನ್ಯವಾಗಿ 5 ವರ್ಷದ ಬಾಲಕರು ತಂದೆ ತಾಯಿನ ಕಳ್ಕೊಂಡ್ಬಿಟ್ರೆ ತುಂಬ ಡಿಸ್ಟರ್ಬ್ ಆಗ್ತಾರೆ. ಯಾರು ನೋಡ್ಕೊಳ್ಳೋದು ಇರೋದಿಲ್ಲ ಅಂತ, ಆ ವಾತ್ಸಲ್ಯ ಸಿಗೋದಿಲ್ಲ. ಆದರೆ ಈ ಬಾಲಕನಿಗೆ ಭಗವಂತನ ಅರಿವು ಮೂಡಿತ್ತು. ಅದಕ್ಕೆ ಭಗವಂತನೇ ನನ್ನ ತಂದೆ, ಭಗವಂತನ ನನ್ನ ತಾಯಿ, ತ್ವಮೇವ ಮಾತಾ ಪಿತಾ ತ್ವಮೇವ ಬಂಧು ಸಖಾ ತ್ವಮೇವ, ಎವ್ರಿಥಿಂಗ್ ಇಸ್ ಯು ಕೃಷ್ಣ, ನೀನೇ ನನಗೆ ಎಲ್ಲ ಅಂತ ತಿಳ್ಕೊಂಡು ಮನೆ ಬಿಟ್ಟು ಕಾಡಿಗೆ ಹೊರಡ್ತಾನೆ. ಕಾಡಿಗೆ ಹೋಗಿ ಬೆಟ್ಟಗಳಲ್ಲಿ ಗುಹೆಗಳಲ್ಲಿ ಕೆಲವೊಂದು ದಿನ ಇದ್ದು ಮುಂದೆ ಹೋಗ್ತಾ ಇದ್ದ. ಕೆಲವೊಮ್ಮೆ ಗ್ರಾಮ, ಊರು, ನಗರಗಳಲ್ಲಿ ಹೋಗ್ತಾ ಇದ್ದ. ಕೆಲವೊಮ್ಮೆ ಕಾಡಿನಲ್ಲಿ ಏನಂತಾರೆ, ಕ್ರೂರ ಪ್ರಾಣಿಗಳ ಕಾಟ ಕೂಡ ಇರುತ್ತೆ, ರೈಟ್? ಸೊ ಆದರೆ ಅವನು ನಿರ್ಭಯವಾಗಿ ಕಾಡಿನಲ್ಲಿ ಓಡಾಡ್ತಾ ಇದ್ದ. ಒಮ್ಮೆ ಒಂದು ವಟವೃಕ್ಷದ ಕೆಳಗಡೆ ಕುಳಿತುಕೊಂಡು ಸನ್ಯಾಸಿಗಳು ಹೇಳಿದ ಹಾಗೆ ಭಗವಂತನ ಮೇಲೆ ಧ್ಯಾನ ಮಾಡ್ತಾ ಇದ್ದ. ಭಗವಂತನ ಪಾದಗಳ ಮೇಲೆ ಧ್ಯಾನ ಮಾಡ್ತಾ ಇದ್ದಂಗೆ ಭಗವಂತನ ದಿವ್ಯ ರೂಪ ಮನಸ್ಸಿನಲ್ಲಿ ಪ್ರಕಟವಾಯಿತು. ಯು ಅಪಿಯರ್ಡ್ ಇನ್ ದ ಲಾರ್ಡ್. ನಾರದನ ಬಾಲಕನಿಗೆ ಭಗವಂತ ಕಾಣಿಸಿಕೊಂಡ. ಕೆಲವೊಂದು ಕ್ಷಣ ಮಾತ್ರ ಕಾಣಿಸಿಕೊಂಡ, ಮತ್ತೆ ಅದೃಶ್ಯನಾದ. ಆಗ ಬಾಲಕ ಕಣ್ಣು ತೆಗೆದು ನೋಡ್ತಾನೆ, ಎಲ್ಲಿ ಭಗವಂತ ಕಾಣಿಸ್ತಾ ಇಲ್ಲ. ಮತ್ತೆ ಪ್ರಯತ್ನ ಪಡ್ತಾನೆ ಧ್ಯಾನ ಮಾಡೋದಕ್ಕೆ. ಆದರೆ ಆ ಭಗವಂತನ ರೂಪ ಮನಸ್ಸಿನಲ್ಲಿ ಮೂಡೋದಿಲ್ಲ, ಪ್ರಕಟವಾಗುವುದಿಲ್ಲ. ಆಗ ನಾರದ ತುಂಬ ವಿಚಲಿತನಾದ. ಈಗ ವೆರಿ ಆ್ಯಂಕ್ಷಿಯಸ್. ಎಲ್ಲಿ ಭಗವಂತ? ಹೇಗೆ ಚಿಕ್ಕ ಮಕ್ಕಳು ಆಟ ಆಡ್ತಿರ್ತಾರೆ, ತಾಯಿ ಬೇರೆ ಕಡೆಯಲ್ಲಿ ಹೋಗಿಬಿಡ್ತಾಳೆ. ತಾಯಿ ಇಲ್ಲ ಅಂತ ಗೊತ್ತಾದ ತಕ್ಷಣ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ? ಆ ಒಂದು ಆಶ್ಚರ್ಯ ಕಳ್ಕೊಂಡಾಗೆ, ದೇ ಲೂಸ್ ದಟ್ ಶೆಲ್ಟರ್. ಅದೇ ರೀತಿ ಈ ಬಾಲಕ ಹುಡುಕ್ತಾ ಇದೆ, ಎಲ್ಲಿ ಭಗವಂತ? ಆಗ ಭಗವಂತ ಆ ಬಾಲಕನಿಗೆ ಕೆಲವೊಂದು ಮಾತುಗಳನ್ನು ಹೇಳ್ತಾನೆ. ಡೀಪ್ ವಾಯ್ಸ್. ಏವಂ ಯತಂತಂ ವಿಜನೆ ಮಾಮಾಹ ಗೋಚರೋ ಗಿರಾಂ ಗಂಭೀರಶ್ಲಕ್ಷಣಯ ವಾಚ ಶುಚಃ ಪ್ರಶಮಯನ್ನಿವ. ಗಂಭೀರ ಧ್ವನಿಯಲ್ಲಿ ಭಗವಂತ ಕಾಣಿಸ್ಕೊಡೋದಿಲ್ಲ, ಆದರೆ ಆಕಾಶವಾಣಿ ಥರ ಓನ್ಲಿ ವಾಯ್ಸ್ ಕುಡ್ ಬಿ ಹರ್ಡ್. ಇವರು ಧ್ವನಿ ಮಾತ್ರ ಕೇಳಿಸ್ತಾ ಇತ್ತು. ಸೊ ಭಗವಂತ ಹೇಳಿದ್ರೆ ಇವತ್ತಿನ ಶ್ಲೋಕ ಹೇಳ್ತಾನೆ. ಸೊ ಇವತ್ತಿನ ಶ್ಲೋಕ 22ನೇ ಶ್ಲೋಕ, 21ನೇ ಶ್ಲೋಕ ಕೂಡ ಓದ್ತೀನಿ. ಓ ನಾರದ, ಈ ಜೀವಿತಾವಧಿಯಲ್ಲಿ ನೀನು ಮತ್ತೆ ನನ್ನನ್ನು ನೋಡಲಾರೆ ಎಂದು ನಾನು ಖೇದಪಡುತ್ತೇನೆ. ಸೇವೆಯಲ್ಲಿ ಪರಿಪೂರ್ಣರಾಗದವರು, ಐಹಿಕ ದೋಷಗಳಿಂದ ಸಂಪೂರ್ಣ ಮುಕ್ತರಾಗದವರು ನನ್ನನ್ನು ನೋಡಲಾರರು. ಅದು ಯಾರ ಮನಸ್ಸು ಪರಿಪೂರ್ಣ ದೋಷಗಳಿಂದ ಮುಕ್ತರಾಗಿಲ್ಲವೋ, ಮತ್ತು ಯಾರು ಎಲ್ಲ ದೋಷಗಳಿಂದ ಮುಕ್ತರಾಗಿಲ್ವೋ ಅವ್ರಿಗೆ ಭಗವಂತ ಕಾಣೋದಿಲ್ಲ. ಮತ್ತು ಯಾರು ಸೇವೆಯಲ್ಲಿ ಪರಿಪೂರ್ಣರಾಗಿಲ್ಲವೋ ಅವರಿಗೆ ಭಗವಂತ ಕಾಣಿಸೋದಿಲ್ಲ. ಸೊ ವಿ ನೀಡ್ 2 ಥಿಂಗ್ಸ್: ಪರ್ಫೆಕ್ಷನ್ ಇನ್ ಸರ್ವಿಸ್, ಪರ್ಫೆಕ್ಷನ್ ಇನ್ ಪ್ಯೂರಿಫಿಕೇಶನ್ ಆಫ್ ಹಾರ್ಟ್. ಎರಡನ್ನ ಪಡೆದುಕೊಂಡ ಮೇಲೆ ಭಗವಂತ ಕಾಣಿಸ್ಕೊಳ್ತಾನೆ. ಸೊ ನಾರದರಿಗೆ ಹೇಳ್ತಾ ಇದ್ದಾರೆ, ಭಗವಂತ ನೀನು ಕಂಪ್ಲೀಟ್ಲಿ ಪ್ಯೂರಿಫೈ ಆಗಿಲ್ಲ, ಬಟ್ ಆಲ್ರೆಡಿ ಶುದ್ಧ ಭಕ್ತರ ಸೇವೆ ಮಾಡಿ ಅವನ ಚಿತ್ತ ಶುದ್ಧವಾಗಿದೆ, ಈಸ್ ಪ್ಯೂರ್ ಆಲ್ರೆಡಿ. ಯಾಕೆ ಭಗವಂತ ಕಾಣಿಸ್ಕೊಳ್ತಾ ಇಲ್ಲ? ಅವನ ಆತುರತೆಯನ್ನು ಹೆಚ್ಚಿಸೋದಕ್ಕೆ, ಟು ಇನ್ಕ್ರೀಸ್ ದ ಇಂಟೆನ್ಸಿಟಿ ಆಫ್ ಲವ್. ಯಾವಾಗ ವಿರಹ ಆಗುತ್ತೆ, ವಿರಹದಲ್ಲಿ ಆ ಒಂದು ನೆನಪು, ಆ ಒಂದು ಪ್ರೇಮ ಹೆಚ್ಚುತ್ತೆ. ಸೊ ಕೃಷ್ಣ ಆಲ್ಸೋ ಡಿಡ್ ದಿಸ್. ಒಮ್ಮೆ ರಾಸ ಕ್ರೀಡೆ ಮಾಡುವಾಗ, ರೈಟ್, ಇಂದ ರಾಸಲೀಲ, ಎಲ್ಲ ಗೋಪಿಯರ ಜೊತೆ ಕೃಷ್ಣ ವಿಸ್ತಾರಗೊಂಡು ನೃತ್ಯವನ್ನು ಮಾಡ್ತಾ ಇದ್ದ. ಪೂರ್ಣಿಮೆಯ ರಾತ್ರಿಯ ದಿನ. ಸೊ ಎಲ್ಲ ಗೋಪಿಯರು ಯೋಚನೆ ಮಾಡ್ತಿದ್ರು, ಕೃಷ್ಣ ನನ್ನ ಜೊತೆನೇ ಇದ್ದಾನೆ, ಬೇರೆ ಯಾರ ಜೊತೆನೇ ಇಲ್ಲ, ನನ್ನ ಜೊತೆನೇ ಇದ್ದಾನೆ ಅಂತ. ಸೊ ದೇ ಆರ್ ವೆರಿ ಪ್ರೌಡ್ ದಟ್ ಕೃಷ್ಣ ಇಸ್ ವಿತ್ ಮೀ. ಆ್ಯಂಡ್ ಕೃಷ್ಣ ಇಸ್ ಡ್ಯಾನ್ಸಿಂಗ್.
ತುಂಬ ಹೊತ್ತು ನೃತ್ಯ ಆಡಿದ ಮೇಲೆ ಕೃಷ್ಣ ಡಿಸಪಿಯರ್. ಸಡನ್ನಾಗಿ ಕೃಷ್ಣ ಅದೃಶ್ಯನಾಗಿಬಿಟ್ಟ. ಕೃಷ್ಣ ಅದೃಶ್ಯನಾದ ಮೇಲೆ ಎಲ್ಲ ಗೋಪಿಯರು ಹುಡುಕ್ತಾ ಇದ್ರು, ಎಲ್ಲಿ ಕೃಷ್ಣ, ಕೃಷ್ಣ ಎಲ್ಲಿ ಹೋದ. ಸೊ ದೇ ಆರ್ ಸರ್ಚಿಂಗ್, ಹುಡುಕ್ತಾ ಇದ್ದಾರೆ, ಪಕ್ಷಿಗಳಿಗೆ ಕೇಳ್ತಾ ಇದ್ದಾರೆ, ನೋಡಿದ್ದಾರೆ ಕೃಷ್ಣನನ್ನು. ರೈಟ್. ಸೊ ವೃಕ್ಷಗಳನ್ನು ಕೇಳ್ತಾ ಇದ್ದಾರೆ, ಚಂದ್ರವನ್ನು ಕೇಳ್ತಾರೆ, ಎಲ್ಲಿ ಕೃಷ್ಣನನ್ನು ನೋಡಿದ್ದೀರಾ? ಬೆಳ್ಳಂಗೋವಿಯ ಚಲುವ ಕೃಷ್ಣನ ಎಲ್ಲಿ ನೋಡಿದೆ, ಸರ್ಚಿಂಗ್, ವೇರ್ ಇಸ್ ಕೃಷ್ಣ, ವೇರ್ ಇಸ್ ಕೃಷ್ಣ. ಸೊ ಈ ರೀತಿ ಆತುರತೆಯಿಂದ ಅವರು ಹಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇ ಸ್ಟಾರ್ಟ್ ಸಿಂಗಿಂಗ್. ಜಯತಿ ದೇವಿಕಂ ಜನ್ಮನಾ ವ್ರಜ ಶ್ರಯತ ಇಂದಿರ ಶಾಶ್ವತ ದೈತ ದೃಶ್ಯತಾ ದೀಕ್ಷುತಾವಕ ತ್ವಯಿ ಕೃತಾಸವ ತ್ವಾಂ ವಿಚಿನ್ವತೆ. ಸೊ ಗೋಪಿಗೀತ, ವೆರಿ ಬ್ಯೂಟಿಫುಲ್ ಸಾಂಗ್. ಸೊ ಗೋಪಿಗೀತೆ ಹಾಡ್ತಾ ಹಾಡ್ತಾ ಕೃಷ್ಣನ ಹುಡುಕ್ತಾ ಇದ್ರು. ಈ ರೀತಿ ಅಳ್ತಾ ಇದ್ರು ಕೃಷ್ಣನ ವಿರಹದಲ್ಲಿ. ಆಗ ಕೃಷ್ಣ ಪ್ರಕಟನ. ಗೋಪಿಗೀತೆ ಅಧ್ಯಾಯದ ಮುಗಿದ ಮೇಲೆ ನೆಕ್ಸ್ಟ್ ಚಾಪ್ಟರ್ಲಿ ಕೃಷ್ಣ ಪ್ರಕಟನ. ಈ ಅಪಿಯರ್ಸ್, ಗೋಪೀಸ್ ಆರ್ ವೆರಿ ಹ್ಯಾಪಿ. ಆ ಒಂದು ವಿರಹ ಆ ಪ್ರೀತಿಯನ್ನು ಇಂಟೆನ್ಸಿಫೈ ಮಾಡ್ತಿದ್ರು, ಹೆಚ್ಚಿಸಿದ್ರು. ಸೊ ದಟ್ಸ್ ವೈ ನಾರದರ ಜೊತೆ ಕೂಡ ಇದೆ. ಅದು ಒಂದು ಸ್ವಲ್ಪ ದರ್ಶನ ಕೊಟ್ಟು ಅದೃಶ್ಯನಾದರು. ಸೊ ನಾರದನ ಆತುರತೆ ಹೆಚ್ಚಿತು, ತೀವ್ರವಾಯಿತು. ಆಗ ಭಗವಂತ ಹೇಳ್ತಾನೆ, ಸಕೃತ್ಯ ದರ್ಶಿತಂ ರೂಪಂ ಏತತ್ ಕಾಮಾಯ ತೇನಘ. ರೈಟ್, ಕಾಮಾಯ ತೇನಘ, ಕಾತರ ಉಂಟಾಗಲೆಂದು, ಟು ಇನ್ಕ್ರೀಸ್ ದ ಈಗರ್ನೆಸ್. ಫಾರ್ ಎಕ್ಸಾಂಪಲ್, ಕೆಲವೊಮ್ಮೆ ಏನಂತಾರೆ, ಸೊ ದೇರ್ ಆರ್ ರಿವಾರ್ಡ್ಸ್ ಆರ್ ಗಿಫ್ಟ್ಸ್ ಗಿವನ್. ಯಾರಾದರೂ ಒಳ್ಳೆ ಸೇವೆ ಮಾಡಿದರೆ ಗಿವ್ ಸಮ್ ಗಿಫ್ಟ್ಸ್ ಆ್ಯಂಡ್ ರಿವಾರ್ಡ್ಸ್. ಅದರಿಂದ ಏನಾಗುತ್ತೆ, ಅಪ್ರಿಷಿಯೇಷನ್. ಸೊ ವೆನ್ ಇಸ್ ಅಪ್ರಿಷಿಯೇಟೆಡ್, ಆ ಅಪ್ರಿಷಿಯೇಷನ್ ಕೊಟ್ಟಾಗ ಜನರಿಗೆ ತುಂಬ ಉತ್ಸಾಹ ಆಗುತ್ತೆ. ಐ ವಿಲ್ ಡು ಮೋರ್ ಸರ್ವಿಸ್ ನೆಕ್ಸ್ಟ್ ಟೈಮ್ ನಾನು ಇನ್ನೆಷ್ಟು ಹೆಚ್ಚು ಸೇವೆ ಮಾಡ್ತೀನಿ ಅಂತ. ಸೊ ಆ ಒಂದು ಈಗರ್ನೆಸ್ ಉಂಟು ಮಾಡೋದು. ರೈಟ್. ಉದಾಹರಣೆಗೆ ಒಂದು ಪಿಕ್ಚರ್ ರಿಲೀಸ್ ಆಗೋದಿದೆ, ರಿಲೀಸ್ ಆಗೋ ಮುಂಚೆ 1 ತಿಂಗಳ ಮುಂಚೆ ಟ್ರೇಲರ್ ರಿಲೀಸ್ ಮಾಡ್ತಾರೆ. ಟ್ರೇಲರಲ್ಲಿ ಸ್ಪೆಷಲ್ ಸೀನ್ಸು, ಫೋಟೋಸು ಎಲ್ಲ ಹಾಕಿ, ಒಳ್ಳೆ ಮ್ಯೂಸಿಕ್ ಎಲ್ಲ ಹಾಕಿ ರಿಲೀಸ್ ಮಾಡ್ತಾರೆ. ಆ ಟ್ರೇಲರ್ ನೋಡಿದ ಮೇಲೆ ಫಸ್ಟ್ ಶೋ ಯಾವಾಗ ಬುಕ್ ಮಾಡಿ, ಫಸ್ಟ್ ಡೇ ಫಸ್ಟ್ ಶೋ ಬುಕ್ ಮಾಡಿ ನೋಡೋಕೆ ಹೋಗ್ತಾರೆ. ಯಾಕೆ? ಟ್ರೇಲರ್ ಚೆನ್ನಾಗಿದ್ದರೆ ಮೂವಿ ನೋಡ್ತಾರೆ. ಟ್ರೇಲರೇ ಚೆನ್ನಾಗಿಲ್ಲ ಅಂದರೆ ಮೂವಿ ನೋಡೋಕೆ ಯಾರು ಹೋಗೋದು. ಅದೇ ರೀತಿ ಭಗವಂತಲ್ಲಿ ಟ್ರೇಲರ್ ತೋರಿಸ್ದ ನಾರದನಿಗೆ, ಹೃದಯದಲ್ಲಿ ಕಾಣಿಸಿಕೊಂಡ, ಮತ್ತೆ ಅದೃಶ್ಯನಾದ. ಈ ಟ್ರೇಲರ್ ನಮಗೂ ಸಿಗ್ತಾ ಇರುತ್ತೆ. ಕೆಲವು ಭಗವಂತನ ಸುಂದರ ದರ್ಶನ ಮೇಲೆ ಮನಸ್ಸಲ್ಲಿ ಏನೊಂದು ಒಳ್ಳೆ ಭಾವನೆ ಉಂಟಾಗುತ್ತೆ, ಒಂದು ಪ್ರೀತಿಯ ಭಾವನೆ. ಕೆಲವೊಮ್ಮೆ ಯಾತ್ರೆಗಳಲ್ಲಿ ಹೋದಾಗ ಹರೇ ಕೃಷ್ಣ ಜಪ ಮಾಡುವಾಗ ಒಂದು ಒಳ್ಳೆ ಆನಂದ ಉಂಟಾಗುತ್ತೆ. ಹರೇ ಕೃಷ್ಣ ಜಪ ಮಾಡ್ತಾನೆ ಇರಬೇಕು ಅನ್ಸುತ್ತೆ. ಸೊ ಕೃಷ್ಣ ಟೇಸ್ಟ್ ಕೊಡ್ತಾ ಇದ್ದಾನೆ, ಆದರೆ ಸ್ವಲ್ಪ ಸಮಯ ಮಾತ್ರ ಕೊಡ್ತಾನೆ, ಮತ್ತು ಆ ಟೇಸ್ಟ್ ಕಳ್ಕೊಂಡ್ಬಿಡ್ತೀವಿ. ಬಿಕಾಸ್ ಅಪರಾಧಗಳಿಂದ ಅಥವಾ ಬೇರೆ ಬೈಕ್ಗಳ ಕಾರಣದಿಂದ, ಅನರ್ಥಗಳ ಕಾರಣದಿಂದ ಟೇಸ್ಟು ಅದು ಉಳಿಯೋದಿಲ್ಲ. ಅದು ಕೆಲವೊಮ್ಮೆ ಕಾಣಿಸಿಕೊಳ್ಳುತ್ತೆ, ಕೆಲವೊಮ್ಮೆ ಕಾಣಿಸಿಕೊಳ್ಳೋದಿಲ್ಲ. ಆದರೆ ಟೇಸ್ಟ್ ಇಲ್ಲದೇ ಇದ್ದಾಗ, ರುಚಿ ಇಲ್ಲದೇ ಇದ್ದಾಗ, ರುಚಿಯನ್ನು ನೆನಪಿಸಿಕೊಂಡು ಆ ರುಚಿ ಬೇಕು ಅಂತ ಇನ್ನಿಷ್ಟು ತೀವ್ರವಾಗಿ ನಾವು ಸಾಧನೆ ಮಾಡಬೇಕು. ರೈಟ್. ಸೊ ದಟ್ ಟೇಸ್ಟ್ ವಿ ಎಕ್ಸ್ಪೀರಿಯನ್ಸ್ ಇನ್ ದ ಪಾಸ್ಟ್, ಅದನ್ನು ನೆನಪಿಸಿಕೊಂಡು ನಾವು ತೀವ್ರವಾಗಿ ಆ ರುಚಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧನೆಯನ್ನು ಮಾಡಬೇಕು. ರೈಟ್. ಸೊ ಮತ್ಕಾಮ ಶನಗೆ ಸಾಧು ಸರ್ವಾನ್ ಮುಂಚತೆ ಹೃಚ್ಛಯ. ನೀನು ನನಗಾಗಿ ಕಾತರಿಸುತ್ತಿರುವುದರಿಂದಲೇ ಐಹಿಕ ಕಾಮನೆಗಳಿಂದ ನೀನು ಮತ್ತಷ್ಟು ಮುಕ್ತನಾಗಬೇಕು. ಆ ಕಾತರತೆಯಿಂದ ಏನಾಗುತ್ತೆ, ನಮ್ಮ ಹೃದಯ ಇನ್ನಿಷ್ಟು ಶುದ್ಧವಾಗುತ್ತೆ. ಆ್ಯಂಡ್ ಈಗರ್ನೆಸ್ ಡೆಸ್ಟ್ರಾಯ್ಸ್ ಆಲ್ ಅನರ್ಥಸ್. ಸೊ ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಸೊ ನಾಳೆ ಗುರು ಮಹಾರಾಜ್ ಬರೋರಿದ್ದಾರೆ ಮಂಗಳೂರಿಗೆ ಟೆಂಪಲ್. ಆ ಈಗರ್ನೆಸ್ ಇರುತ್ತಲ್ಲ ಮನಸ್ಸಲ್ಲಿ, ಗುರುಗಳು ಬರ್ತಾ ಇದ್ದಾರೆ, ಏನು ಪ್ರಿಪರೇಷನ್ ಮಾಡೋಣ ಅವ್ರಿಗೋಸ್ಕರ. ಓಕೆ, ಒಳ್ಳೆಯ ಡೆಕೋರೇಷನ್ ಮಾಡೋಣ, ಒಳ್ಳೆ ಹೂವಿನ ಮಾಲೆಯನ್ನು ಮಾಡೋಣ, ಮತ್ತು ಒಳ್ಳೆಯ ಆಸನವನ್ನು ಅವರಿಗೆ ಅರ್ಪಣೆ ಮಾಡೋಣ, ಅವರಿಗೆ ಪುಷ್ಪ ವೃಷ್ಟಿಯನ್ನು ಮಾಡೋಣ ಮೇಲಿಂದ. ಸೊ ಈ ರೀತಿ ಹಲವಾರು ಯೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೇಗೆ ಸೇವೆ ಮಾಡಬೇಕು ಅಂತ. ರೈಟ್.
ಆ ಒಂದು ಈಗರ್ನೆಸ್, ಆ ಒಂದು ಆತುರತೆಯಿಂದ ಮನಸ್ಸಲ್ಲಿ ಗುರುಗಳ ಸ್ಮರಣೆನೇ ಆಗುತ್ತೆ. ಇಡೀ ದಿನ ಗುರುಗಳ ಸ್ಮರಣೆನೇ ಮಾಡ್ತಾ ಇರ್ತೀವಿ. ಅದರಿಂದ ಏನಾಗುತ್ತೆ? ಚಿತ್ತ ಎಲ್ಲ ಕಲ್ಮಶಗಳಿಂದ ಶುದ್ಧವಾಗುತ್ತೆ. ಶ್ರೀ ಗುರು ಚರಣ ಪದ್ಮ ಕೇವಲ ಭಕ್ತಿ ಸನ್ಮ ಬಂದ ಮೋಯಿ ಸಾವಧಾನ ಮಾತೆ. ಸೊ ಗುರುಗಳ ಪಾದಪದ್ಮದ ಸ್ಮರಣೆ ಮಾಡಬೇಕು ಅಂತ ಹೇಳಲಾಗುತ್ತೆ. ಸೊ ಅದರಿಂದ ಏನಾಗುತ್ತೆ? ಚಿತ್ತ ಶುದ್ಧಿ ಆಗುತ್ತೆ. ರೈಟ್, ನಾವು ಈ ಭವಸಾಗರವನ್ನು ದಾಟಬಹುದು. ಚಹಾರ ಪ್ರಸಾದೆ ಭಾಯ್ ಏ ಭವ ತೋರಿಯ ಕೃಷ್ಣ ಪ್ರಾಪ್ತಿ ಹೋ ಜಹ. ಸೊ ಅವರ ಕರುಣೆಯಿಂದ ನಾವು ಭವಸಾಗರವನ್ನು ದಾಟಿ ಕೃಷ್ಣ ಪ್ರೇಮವನ್ನು ಪಡೆಯಬಹುದು. ಸಿ ದಿಸ್ ಈಗರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಆ್ಯಂಟಿಸಿಪೇಷನ್, ಇಂಗ್ಲೀಷಲ್ಲಿ ಎಕ್ಸಾಕ್ಟ್ ವರ್ಡ್ ಅಂದರೆ ಆ್ಯಂಟಿಸಿಪೇಷನ್. ಆ್ಯಂಟಿಸಿಪೇಷನ್ ಟು ಸಿ ದ ಲಾರ್ಡ್, ಕಾತರತೆಯನ್ನು ಬೆಳೆಸ್ಕೊಳ್ಬೇಕು. ಸೊ ಪ್ರಭುಪಾದರು ಇಲ್ಲಿ ಹೇಳ್ತಾರೆ, ನಾವು ನಿರ್ಜೀವ ಶರೀರಗಳಲ್ಲ. ವಿ ಆರ್ ಕಾನ್ಷಿಯಸ್, ವಿ ಆರ್ ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್. ನಮ್ಮಲ್ಲಿ ಯೋಚಿಸುವ ಶಕ್ತಿ ಇದೆ, ಅನುಭವಿಸುವ ಶಕ್ತಿ ಇದೆ, ಮತ್ತು ಸಂಕಲ್ಪವನ್ನು ಮಾಡುವ ಶಕ್ತಿ ಇದೆ. ಸೊ ಅದೇ ಇದನ್ನು ಜನರು ಈ ಭೌತಿಕ ವಿಷಯಗಳ ಬಗ್ಗೆ ಮಾಡ್ತಾ ಇದ್ದಾರೆ. ಭೌತಿಕ ವಿಷಯಗಳನ್ನು ಯೋಚಿಸುತ್ತಾರೆ, ಅನುಭವಿಸುತ್ತಾರೆ, ಮತ್ತು ಬೇಕು ಅಂತ ಸಂಕಲ್ಪಿಸುತ್ತಾರೆ. ಇದೇ 3 ಫಂಕ್ಷನ್ಸ್ನ ನಾವು ಭಗವಂತನಿಗೋಸ್ಕರ ಮಾಡಿದಾಗ, ಭಗವಂತನ ಬಗ್ಗೆ ಯೋಚನೆ ಮಾಡುವುದು, ಭಗವಂತನ ಸೇವೆ ಬಗ್ಗೆ ಸಂಕಲ್ಪವನ್ನು ಮಾಡುವುದು, ಭಗವಂತನ ಭಕ್ತಿಯನ್ನು ಅನುಭವಿಸುವುದು, ಇದರಿಂದ ನಾವು ಭಗವದ್ಧಾಮಕ್ಕೆ ಹೋಗಬಹುದು. ಎವ್ರಿಬಡಿ ಥಿಂಕ್ಸ್, ಫೀಲ್ಸ್ ಆ್ಯಂಡ್ ಗೋಸ್, ಬಟ್ ಸಮ್ ಪೀಪಲ್ ಥಿಂಕ್ ಫಾರ್ ಮಟೀರಿಯಲ್. ಫಾರ್ ಎಕ್ಸಾಂಪಲ್ ಒಲಿಂಪಿಕ್ಸ್ ನಡೀತದೆ, ಕೆಲವು ಸುಮಾರು ಜನ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಥಿಂಕಿಂಗ್, ಫೀಲಿಂಗ್ ಆ್ಯಂಡ್ ವಿಲ್ಲಿಂಗ್. ಆದರೆ ಭಕ್ತರು ಕೇವಲ ಕೃಷ್ಣನ ಬಗ್ಗೆನೇ ಥಿಂಕಿಂಗ್, ಫೀಲಿಂಗ್ ಆ್ಯಂಡ್ ವಿಲ್ಲಿಂಗ್. ರೈಟ್. ಸೊ ಯಾರು ಕೃಷ್ಣನ ಬಗ್ಗೆ ಸದೈವ ಚಿಂತನೆ ಮಾಡ್ತಾ ಇರ್ತಾರೆ ಅವರು ಶುದ್ಧ ಭಕ್ತರು. ಆದರೆ ನಾವು ಶುದ್ಧ ಭಕ್ತರಲ್ಲ. ಸೊ ನಾವೇನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದರೂ ಭಗವಂತನ ಸ್ಮರಣೆ ಮಾಡಬೇಕು, ಭಗವಂತನ ಭಕ್ತಿಯನ್ನು ಅನುಭವಿಸಬೇಕು, ಭಗವಂತನ ಸೇವೆ ಮಾಡಬೇಕು. ಆಗ ನಮ್ಮ ಭಕ್ತಿ ಬೆಳೀತಾ ಹೋಗುತ್ತೆ. ಪ್ರಭುಪಾದರು ಹೇಳ್ತಾರೆ, ಭಗವಂತನ ಸೇವೆಯಲ್ಲಿ ನಿರತರಾದವರು ಅವರು ಭಗವಂತನನ್ನು ಅನುಭವಿಸಬಹುದು ಅಂತ. ಐ ಜಸ್ಟ್ ರೀಡ್ ದ ಎಕ್ಸಾಕ್ಟ್ ವರ್ಡ್. ಸರ್ವಿಸ್ ಟು ಕೃಷ್ಣ ಇಸ್ ರಿಯಲೈಸೇಷನ್ ಆಫ್ ಕೃಷ್ಣ. ಪ್ರಾಮಾಣಿಕನಾದ ಭಕ್ತನು ಭಗವಂತನ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಹೋಗಬೇಕು. ಅದನ್ನು ಹೇಗೆ, ಎಲ್ಲಿ ಮಾಡಬೇಕೆಂದು ಭಗವಂತನ ಸರಿಯಾದ ಮಾರ್ಗದರ್ಶನ. ಓಕೆ, ಏಕೆಂದರೆ ಭಗವತ್ ಸೇವೆ ಮತ್ತು ಭಗವದ್ ರೂಪ ಎರಡೂ ಅಭಿನ್ನವಾಗಿವೆ. ಭಗವತ್ ಸೇವೆ ಮತ್ತು ಭಗವದ್ ರೂಪ ಎರಡೂ ಅಭಿನ್ನ. ವೆನ್ ಯು ಆರ್ ಸರ್ವಿಂಗ್ ಕೃಷ್ಣ, ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಕೃಷ್ಣ. ದಟ್ಸ್ ವಾಟ್ ಪ್ರಭುಪಾದ ಸೇಸ್. ಭಕ್ತಿ ಸೇವೆ ಮತ್ತು ಭಗವಂತ ಅಭಿನ್ನ. ಜಸ್ಟ್ ಲೈಕ್ ಭಗವಂತನ ನಾಮ ಮತ್ತು ಭಗವಂತ ಅಭಿನ್ನ, ರೈಟ್? ದ ನೇಮ್ ಆ್ಯಂಡ್ ಫಾರ್ಮ್ ಆರ್ ನಾಟ್ ಡಿಫರೆಂಟ್, ದೇ ಆರ್ ಸೇಮ್. ಅದೇ ರೀತಿ ಭಗವಂತ ಮತ್ತು ಭಗವಂತನ ಸೇವೆ ಕೂಡ ಅಭಿನ್ನ. ಯಾರು ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ, ಸಪೋಸ್ ಯಾರು ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಭಗವಂತನಿಗೋಸ್ಕರ, ಯಾರು ಬ್ಯಾಕಪ್ಪಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಯಾರು ಪಾಂಪ್ಲೆಟ್ ಇಡ್ತಾ ಇದ್ದಾರೆ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಸಮಾಧಿ. ಅದು ಭಗವತ್ ಸಾಕ್ಷಾತ್ಕಾರದ ಮಾರ್ಗ. ಸೊ ವೆನ್ ಯು ಆರ್ ಎಂಗೇಜ್ಡ್ ಇನ್ ಸರ್ವಿಸ್, ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಕೃಷ್ಣ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ರು, ಬುಕ್ ಡಿಸ್ಟ್ರಿಬ್ಯೂಷನ್ ಇಸ್ ಸಮಾಧಿ. ಪುಸ್ತಕ ವಿತರಣೆ ಮಾಡೋದು ಒಂದು ರೀತಿಯ ಒಂದು ಸಮಾಧಿ. ಯಾಕೆಂದರೆ ಭಗವಂತನ ಪುಸ್ತಕ ಇಟ್ಕೊಂಡಿದ್ದೀವಿ, ಅದನ್ನು ಬೇರೆ ಕೊಡ್ತಾ ಇದ್ದೀವಿ, ಅದು ಬುಕ್ಕಲ್ಲಿ ಏನಿದೆ ಅಂತ ಹೇಳ್ತಾ ಇದ್ದೀವಿ, ಯಾರು ತಗೊತಾರೆ ಅಂತ ನಾವು ವೇಟ್ ಮಾಡ್ತಾ ಇದ್ದೀವಿ, ಭಗವಂತ ಯಾರನ್ನು ಕಳಿಸ್ತಾನೆ ಅಂತ ವೇಟ್ ಮಾಡ್ತಾ ಇದ್ದೀವಿ. ಕೆಲವೊಮ್ಮೆ ಯಾರೂ ಬರೋದಿಲ್ಲ, ಬರೀ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕಾಗುತ್ತೆ, ಭಗವಂತ ಯಾರನ್ನಾದ್ರೂ ಕಳಿಸು, ಪ್ಲೀಸ್ ಸ್ಯಾಂಡ್ ಸಮ್ವನ್ ಟು ಟೇಕ್ ದಿಸ್ ಬುಕ್. ಸೊ ವಿ ಗೋ ಡೀಪ್ ಇನ್ ಟು ಅವರ್ ಕಾನ್ಷಿಯಸ್ನೆಸ್ ಆ್ಯಂಡ್ ಕನೆಕ್ಟ್ ಟು ಪರಮಾತ್ಮ. ಸೊ ಬುಕ್ ಡಿಸ್ಟ್ರಿಬ್ಯೂಷನ್ ಇಸ್ ಪರಮಾತ್ಮ ರಿಯಲೈಸೇಷನ್. ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕಂದ್ರೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಪ್ರಚಾರ ಕಾರ್ಯದಲ್ಲಿ ತೊಡಗಬೇಕು. ಸೊ ಸೇವಾ ಈಸ್ ನಾಟ್ ಡಿಫ್ರೆಂಟ್ ದೆನ್ ಕೃಷ್ಣ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಯಾರು ಇಲ್ಲಿ ಪ್ರಭು ಹೇಳ್ತಾರೆ, ಭಗವಂತನ ತೀವ್ರ ಸೇವೆಯಿಂದ ಅವನ ದೈವಿಕ ಸಾನ್ನಿಧ್ಯವನ್ನು ಅನುಭವಿಸಬಹುದು. ಬೈ ಡೂಯಿಂಗ್ ಇಂಟೆನ್ಸ್ ಸರ್ವಿಸ್,
ತೀವ್ರ ಸೇವೆಯಿಂದ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸಬಹುದು. ಆದ್ದರಿಂದ ಭಗವಂತನನ್ನು ಕಾಣುವುದೆಂದರೆ ಭಗವತ್ ಸೇವೆಯಲ್ಲಿ ಮಗ್ನನಾಗುವುದೇ ಎಂದು ಅರ್ಥ. ತೀವ್ರ ಸೇವೆಯನ್ನು ಮಾಡಬೇಕು. ತೀವ್ರ ಸೇವೆ ಅಂದರೆ ವಾರಕ್ಕೆ 1 ಗಂಟೆನಾ? ಅಲ್ಪ ಸೇವೆ ಅದ. ತೀವ್ರ ಸೇವೆ ಅಂದರೆ ಇಂಟೆನ್ಸ್ ಸರ್ವಿಸ್, ನಾನ್ ಸ್ಟಾಪ್ ಸರ್ವಿಸ್ ಮಾಡಬೇಕು. ಅಂತಹ ಒಂದು ಸೇವೆಯಲ್ಲಿ ಭಗವಂತನ ಅನುಭವವನ್ನು ಪಡೆಯಬಹುದು ಅಂತ ಪ್ರಭುಪಾದರು ಹೇಳ್ತಾರೆ. ಹೌ ಟು ಡೂ ದ್ಯಾಟ್? ಸೊ ಉದಾಹರಣೆಗೆ ಒಂದು ಕಥೆ ಹೇಳ್ತೀನಿ. ಪ್ರಭುಪಾದರ ಒಬ್ಬರು ಶಿಷ್ಯರಿದ್ದರು. ಅವರ ಹೆಸರು ಜಯಾನಂದ ಪ್ರಭು ಅಂತ. ಜಯಾನಂದ ಪ್ರಭುಗಳು ಸ್ಯಾನ್ ಫ್ರಾನ್ಸಿಸ್ಕೋ, ಅಮೆರಿಕಾದ ಒಂದು ನಗರ ಸ್ಯಾನ್ ಫ್ರಾನ್ಸಿಸ್ಕೋ, ಅಲ್ಲಿ ಅವರು ಭಕ್ತರಾಗ್ತಾರೆ. ಪ್ರಭುಪಾದರು ಆ ಸೆಂಟರ್ ಜವಾಬ್ದಾರಿ ಅವ್ರಿಗೆ ಕೊಟ್ಬಿಡ್ತಾರೆ, ನೀನು ಸೆಂಟರ್ ನೋಡ್ಕೊ ಅಂತ. ಸೊ ಜಯಾನಂದ ಆ ಸೆಂಟರ್ ನೋಡ್ತಾ ನೋಡ್ತಾ ಆ ಸೆಂಟರ್ನ ಬೆಳೆಸ್ತಾನೆ ಚೆನ್ನಾಗಿ. ಸೊ ಅವ್ರ ಇಚ್ಛೆ ಆಯಿತು, ನಾವು ಇಲ್ಲಿ ರಥಯಾತ್ರೆ ಮಾಡಬೇಕು ಅಂತ. ಸೊ ಪ್ರಭುಪಾದರು ಹೇಳ್ತಾರೆ, ಒಂದು ರಥ ರೆಡಿ ಮಾಡಿ ರಥಯಾತ್ರೆ ಮಾಡೋಣ ಅಂತ. ಸೊ ಜಯಾನಂದ ಪ್ರಭು ರಥವನ್ನು ರೆಡಿ ಮಾಡ್ತಾಯಿದ್ರು. ಅವ್ರ ಕೈಯಾರೆ ರಥವನ್ನು ಏನಂತಾರೆ ಬಿಲ್ಡ್ ಮಾಡ್ತಾಯಿದ್ರು, ಬಿಲ್ಡಿಂಗ್ ಕಟ್ತಾಯಿದ್ರು. ಸೊ ಅಲ್ಲಿ ಇಲ್ಲಿ ಎಲ್ಲ ಐಟಮ್ಸನ್ನು ಸಂಗ್ರಹಿಸಿ ಕೆಲವೊಂದು ಬೇಡಿ ಕೆಲವೊಂದು ತಗೊಂಡು, ದುಡ್ಡಿರಲಿಲ್ಲ. ಸೊ ಈ ಗಾಡ್ ಸಮ್ವೇರ್ ಸಮ್ ಐಟಮ್ಸ್. ಸೊ ರಥವನ್ನು ರೆಡಿ ಮಾಡ್ತಾಯಿದ್ರು. ಸೊ ಹಗಲು ರಾತ್ರಿ ಪರಿಶ್ರಮ ಪಟ್ಟು ರಥವನ್ನು ರೆಡಿ ಮಾಡ್ತಾರೆ. ವುಡನ್ ರಥ, ಜಗನ್ನಾಥಪುರಲ್ಲಿ ಕಾಣ್ತಲ್ಲ ಹಾಗೆ 4 ಚಕ್ರ ಇರೋದು, ಮತ್ತು ಮೇಲೆ ಆಲ್ ವುಡನ್ ಕ್ಯಾನೋಪಿ ಆ್ಯಂಡ್ ಇದು ಕ್ಲಾತ್ ಕ್ಯಾನೋಪಿ ಆ್ಯಂಡ್ ವುಡನ್ ಟವರ್ ಇದೆಲ್ಲ ಹಾಕಿ ರೆಡಿ ಮಾಡ್ತಾರೆ. ಸೊ ಪ್ರಭುಪಾದರು ನೋಡಿ ತುಂಬ ಸಂತೋಷ ಆಗುತ್ತೆ. ಸೊ ಈ ವಾಂಟೆಡ್ ಟು ಡೂ ಇಟ್ ಫಾರ್ ದ ಪ್ಲೇಜರ್ ಆಫ್ ಪ್ರಭುಪಾದರಿಗೆ ತುಂಬ ಸಂತೋಷ ಆಗಬೇಕು ಅಂತ. ಮತ್ತು ಜಗನ್ನಾಥ ಈ ರಥದ ಮೇಲೆ ಕೂತ್ಕೊಂಡು ಇಡೀ ನಗರದಲ್ಲಿ ಸುತ್ತಾಗ್ತಾನೆ. ಸೊ ಇಟ್ ಶುಡ್ ಬಿ ವೆರಿ ನೈಸ್. ಸೊ ಚೆನ್ನಾಗಿ ರೆಡಿ ಮಾಡ್ತಾರೆ. ಬಿಕಾಸ್ ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜರು ಭಕ್ತರಾಗಿದ್ದರು. ಜಯಾನಂದಪುರ ರಥ ರೆಡಿ ಮಾಡುವಾಗ ಮಿಸ್ಟರ್ ಜಾರ್ಡನ್, ಪೂರ್ವಾಶ್ರಮದ ಹೆಸರು, ಬರ್ತಾರೆ. ಬಂದು ನೋಡ್ತಾ ಇದ್ರು ಏನು ಮಾಡ್ತಾ ಇದ್ದಾರೆ ಅಂತ. ಜಯಾನಂದಪುರ ನೋಡ್ತಾರೆ. ಅವರು ವಾಂಟ್ ಟು ಹೆಲ್ಪ್ ಮೀ, ಪ್ಲೀಸ್ ಕಮ್. ಹೊಡ್ದಾನೆ ಇದು, ಈ ಮಳೆ ನೆಟ್ಕೋ, ಟಕ್ ಟಕ್ ಟಕ್. ಓ ವೆರಿ ಗುಡ್. ಸೊ ನೆಕ್ಸ್ಟ್ ಟಕ್ ಟಕ್ ಟಕ್, ವೆರಿ ಗುಡ್. ಸೊ ನೀನೇ ಮಳೆ ತಗೋ, ನೀನು ಹ್ಯಾಮರ್ ತಗೋ, ಕೀಪ್ ಪುಟಿಂಗ್ ನೈಲ್ಸ್. ಇಡೀ ದಿನ ಸೇವೆ ಮಾಡ್ತಾಯಿದ್ರು. ಸೇವೆ ಮಾಡಿದ ಮೇಲೆ ಹಸುವಾಯಿತು. ಟೇಕ್ ಪ್ರಸಾದ್, ಕಮ್. ಸೊ ಪ್ರಸಾದ ತೊಗೊಂಡು, ಪ್ರಸಾದ ತೊಗೊಂಡ್ಮೇಲೆ ತೊಗೊಂಡು ಚಾಂಟ್ ಹರೇ ಕೃಷ್ಣ, ಎಸ್ ಸೆಕೆಂಡ್ ಚಾಂಟ್. ಸೊ ಮಾಲೆ ಕೊಡ್ತಾರೆ, ಹರೇ ಕೃಷ್ಣ ಮತ್ತೆ ಹೇಳ್ಕೊಡ್ತಾರೆ. ಅವ್ರು ಗಾರ್ಡನಲ್ಲಿ ಕೂತ್ಕೊಂಡು ಐ ಥಿಂಕ್ ಚಾಂಟ್ 32 ರೌಂಡ್ಸ್. ಫಸ್ಟ್ ಟೈಮ್ ಮಾಲೆ ಇಟ್ಕೊಂಡಿದ್ದಾರೆ ಕೈಯಲ್ಲಿ 32 ಮಾಲೆ ಮುಗಿಸ್ತಾರೆ. ಹರೇ ಕೃಷ್ಣ ಕೃಷ್ಣ ಕೃಷ್ಣ, ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದರಿಂದ ಏನು ಅರ್ಥ ಆಗುತ್ತೆ? ಅವರು ಸಾಮಾನ್ಯ ಜೀವಿಗಳಲ್ಲ, ದೇ ಆರ್ ಆಲ್ ಎಂಪವರ್ಡ್ ಜೀವಸ್. ದೇ ಕೇಮ್ ಟು ಸರ್ವ್ ಪ್ರಭುಪಾದ. ಪ್ರಭುಪಾದರ ಸೇವೆ ಮಾಡೋದಕ್ಕೆ ಅವರು ಬಂದಿದ್ದಾರೆ ಅಂತ ಅರ್ಥ ಆಗುತ್ತೆ. ಸೊ ದೆನ್ ಸೊ ಈ ರಥಯಾತ್ರೆಗೋಸ್ಕರ ಪ್ರಭುಪಾದರು ಬರ್ತಾರೆ. ಫ್ಲೈಟಿಂದ ಬಂದು ಅವರು ಸೆಂಟ್ರಿಗೆ ಬರ್ತಾರೆ. ಸೆಂಟ್ರಲ್ಲಿ ಎಲ್ಲ ಭಕ್ತರು ಜೈ ಪ್ರಭುಪಾದ್ ಅಂತ ಕುಣಿತಾ ಇದ್ರು, ಕೀರ್ತನೆ ಮಾಡ್ತಾ ಇದ್ರು. ಎಲ್ಲರೂ ಪ್ರಭುಪಾದರನ್ನು ನೋಡೋದಕ್ಕೆ ತುಂಬ ಹಂಬಲಿಸ್ತಾ ಇದ್ರು. ಸೊ ಪ್ರಭುಪಾದ ಸೆಂಟರ್ ಒಳಗಡೆ ಬರ್ತಾರೆ. ಪ್ರಭುಪಾದ ಎಲ್ಲ ನೋಡ್ತಾ ಇದ್ರು. ನೋಡಿ ಒಬ್ಬ ಭಕ್ತನ ನೋಡ್ತಾ ಇದ್ರು. ಹಿ ಡಿಡ್ಂಟ್ ಸಿ ಹಿಮ್, ಕಾಣಿಸ್ಲಿಲ್ಲ ಅವರು. ಪ್ರಭುಪಾದ ಕೇಳ್ತಾರೆ, ಎಲ್ಲಿ ಜಯಾನಂದ, ಎಲ್ಲಿದ್ದಾನೆ ಜಯಾನಂದ? ನಾನು ಭಕ್ತ ಹೇಳ್ತಾನೆ, ಪ್ರಭುಪಾದರವರು ಸೇವೆಯಲ್ಲಿ ಬ್ಯುಸಿ ಇದ್ದಾರೆ. ಏನು ಸೇವೆ ಮಾಡ್ತಾ ಇದ್ದಾರೆ? ಇಲ್ಲಿ ಹಾಲಲ್ಲಿ ತುಂಬ ಜನ ಬಂದಿದ್ದಾರೆ. ಸೊ ಎಲ್ಲರೂ ಕೊಡೋಕ್ಕಾಗಲ್ಲ, ಅದಕ್ಕೆ ಪಕ್ಕದ ರೂಮಲ್ಲಿ ಸೌಂಡ್ ಸಿಸ್ಟಮ್ ಸೆಟ್ ಮಾಡ್ತಾ ಇದ್ದಾರೆ. ಓ ಆಯಿತು, ಓಕೆ. ಸೊ ಇಲ್ಲಿ ನೋಡಿ, ಎಲ್ಲ ಭಕ್ತರು ಗುರುಗಳನ್ನು ನೋಡೋದಕ್ಕೆ ಹಂಬಲಿಸ್ತಾ ಇದ್ದಾರೆ. ಗುರುಗಳು ಸುತ್ತಲೇ ಇದ್ದಾರೆ. ಗುರುಗಳು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ? ತನ್ನ ಶಿಷ್ಯನ ಬಗ್ಗೆ. ಯಾರು ಸೇವೆಯಲ್ಲಿ ನಿರತರಾಗಿದ್ದಾರೆ ಆ ಶಿಷ್ಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಯಾವುದು ಉತ್ತಮ? ನಾವು ಗುರುಗಳ ಸ್ಮರಣೆ ಮಾಡೋದು, ಗುರುಗಳು ನಮ್ಮ ಬಗ್ಗೆ ಸ್ಮರಣೆ ಮಾಡೋದು? ವಿಚ್ ಇಸ್ ಬೆಟರ್? ಎಸ್ ಮಾತಾಡಿ. ನಮ್ಮ ಸ್ಮರಣೆ ನಮ್ಮನ್ನು ಅನುಗ್ರಹಿಸುವುದಕ್ಕೆ, ರೈಟ್? ಸೊ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ, ಡೋಂಟ್ ಬಿ ಈಗರ್ ಟು ಸಿ ಕೃಷ್ಣ, ಸರ್ವ್ ಕೃಷ್ಣ ಇನ್ ಸಚ್ ಎ ವೇ ದಟ್ ಕೃಷ್ಣ ವಾಂಟ್ಸ್ ಟು ಸಿ.
ದೇವರನ್ನು ನೋಡೋದಕ್ಕೆ ಆತರಿಸಬೇಡಿ. ಯಾವ ರೀತಿ ದೇವರ ಸೇವೆ ಮಾಡಬೇಕಂದ್ರೆ ದೇವರು ಹೇಳಬೇಕು, ಯಾರು ಅವರು ಸೇವೆ ಮಾಡ್ತಾ ಇದ್ದಾರೆ ಕರ್ಕೊಂಬನಿಯವ್ರನ್ನ ಅಂತ. ಐ ವಾಂಟ್ ಟು ಸಿ. ಅವನೇ ಭಕ್ತ. ಒನ್ ಹೂ ಡಸ್ ಲೈಕ್ ದಿಸ್ ಈಸ್ ಎ ಡಿವೋಟಿ, ರೈಟ್? ಸೊ ಒನ್ ಶುಡ್ ಬಿ ಈಗರ್ ಟು ಸರ್ವ್ ಕೃಷ್ಣ. ಫಾರ್ ಎಕ್ಸಾಂಪಲ್, ಸ್ಕೂಲಲ್ಲಿ ತುಂಬ ಜನ ಮಕ್ಕಳು ಇರ್ತಾರೆ. ಎಲ್ಲರೂ ಪ್ರಿನ್ಸಿಪಲನ್ನು ಭೇಟಿ ಆಗಬೇಕು ಅಂತ, ಪ್ರಿನ್ಸಿಪಲ್ ಜೊತೆ ಪರ್ಸನಲ್ ಕನೆಕ್ಷನ್ ಇಟ್ಕೋಬೇಕು ಅಂತ ಎಲ್ಲರಿಗೂ ಇರುತ್ತೆ. ಯಾಕಂದರೆ ದೊಡ್ಡವರು, ಅವರಿಂದ ಸ್ವಲ್ಪ ಏನಾದರೆ ಸಮ್ ಕನ್ಸೆಷನ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ದೇ ವಾಂಟ್ ಟು ಕನೆಕ್ಟ್. ಬಟ್ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ತೊಗೊಳೋದು ಕೆಲವೊಮ್ಮೆ ಕಷ್ಟ ಆಗುತ್ತೆ, ಯಾಕಂದ್ರೆ ತುಂಬ ಬ್ಯುಸಿ ಇರ್ತಾರೆ. ಆದರೆ ಒಬ್ಬ ಬಾಲಕ, ಸ್ಟೂಡೆಂಟು ಚೆನ್ನಾಗಿ ಅಂಕಗಳನ್ನು ಪಡೆದು, ಫಸ್ಟ್ ರ್ಯಾಂಕ್ ಪಡೆದು, ಮೆಡಲ್ ಸ್ಟೇಟ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ರ್ಯಾಂಕ್ ಪಡೆದಾಗ ಪ್ರಿನ್ಸಿಪಲ್ ನ್ಯೂಸ್ ಹೋಗುತ್ತೆ, ನಿಮ್ಮ ಶಾಲೆಯ ಹುಡುಗ ರ್ಯಾಂಕ್ ಪಡೆದಿದ್ದಾನೆ, ಹೌದಾ, ಅವ್ರನ್ನ ಕರೀ. ಸೊ ದೆನ್ ಈ ಕಾಲ್ಸ್ ಹಿಮ್ ಆ್ಯಂಡ್ ಟಾಕ್ಸ್ ಟು ಹಿಮ್. ನೆಕ್ಸ್ಟ್ ಡೇ ಸ್ಟೇಜಲ್ಲಿ ಕರೆದು ಹಾರ ಹಾಕಿ, ಮೆಡಲ್ ಹಾಕಿ, ಎಲ್ಲರ ಮುಂದೆ ಸನ್ಮಾನ ಮಾಡ್ತಾರೆ. ವಿಚ್ ಇಸ್ ಬೆಟರ್, ಗುರು ಸೀಯಿಂಗ್ ಅಸ್ ಆರ್ ವಿ ವಾಂಟ್ ಟು ಸಿ ಗುರು? ಗುರು ವಾಂಟಿಂಗ್ ಟು ಸಿ ಅಸ್. ಗುರುಗಳು ನಮ್ಮನ್ನು ನೋಡಬೇಕು ಅಂತ ಯಾವಾಗ ಇಚ್ಛೆ ಪಡ್ತಾರೆ, ದ್ಯಾಟ್ ಈಸ್ ಪರ್ಫೆಕ್ಷನ್ ಆಫ್ ಅವರ್ ಲೈಫ್. ಗುರುಗಳು ಯಾವಾಗ ನೋಡೋದಕ್ಕೆ ಇಚ್ಛೆ ಪಡ್ತಾರೆ, ಯಾವಾಗ ನಾವು ತುಂಬ ತೀವ್ರವಾಗಿ ಸೇವೆಯನ್ನು ಮಾಡ್ತೀವಿ. ಸೊ ಪೂರ್ವದರಲ್ಲಿ ಹೇಳ್ತಾರೆ, ಭಗವಂತನ ತೀವ್ರ ಸೇವೆಯಿಂದ ಅವನ ದೈವಿಕ ಸಾನ್ನಿಧ್ಯವನ್ನು ಅನುಭವಿಸಬಹುದು ಅಂತ. ಸೊ ಈ ಒಂದು ಸೇವೆ ಮಾಡುವಂಥ ಅವಕಾಶ ಭಗವಂತ ಜಗನ್ನಾಥ ನಮಗೆ ಕೊಟ್ಟಿದ್ದಾನೆ, ರೈಟ್? ಆಲ್ರೆಡಿ ಒಂದು ಮ್ಯಾರಥಾನ್ ಆಯ್ತು ನಿಮ್ಮದು, ಜಗನ್ನಾಥ ರಥಯಾತ್ರೆ, ರೈಟ್? ಇಟ್ಸ್ ಲೈಕ್ 1 week or 2 weeks ಪ್ರೋಗ್ರಾಮ್, ಪ್ರಿಪ್ರೇಷನ್ ಆ್ಯಂಡ್ ಆ್ಯಕ್ಚುಲ್ ಪ್ರೋಗ್ರಾಮ್ ಆ್ಯಂಡ್ ವೈಂಡ್ ಅಪ್ ಟೈಮ್ ತಗೊಳುತ್ತೆ. ಆ್ಯಂಡ್ ಅದು ಯಾರು ಕೋರ್ ಟೀಮಲ್ಲಿ ಇರ್ತಾರಲ್ಲ, ಅವರು ಹಗಲು ರಾತ್ರಿ ಬ್ಯುಸಿ ಇರ್ತಾರೆ. ರಥವನ್ನು ರೆಡಿ ಮಾಡೋದು, ಇನ್ವಿಟೇಷನ್ ಕೊಡೋದು, ಪ್ರಸಾದ ವ್ಯವಸ್ಥೆ ನೋಡ್ಕೊಳ್ಳೋದು, ಭಂಡಾರ ನೋಡ್ಕೊಳ್ಳೋದು, ಸೊ ತುಂಬ ಕೆಲಸ ಇರುತ್ತೆ, ರೈಟ್? ಸೊ ಬೆಂಗಳೂರಲ್ಲಿ ನಾವು ಮಾಡಿದ್ವಿ, 2-3 ರಥಯಾತ್ರೆ ಮಾಡಿದ್ವಿ. ಬ್ಯುಸಿ ಟೈಮ್, ತೀವ್ರ ಸೇವೆ. ಆ ತೀವ್ರ ಸೇವೆ ಮಾಡಿದಾಗ ಆ ಮನಸ್ಸಲ್ಲಿ ಒಂದು ಆನಂದ ಬರುತ್ತೆ. ವಿ ಎಕ್ಸ್ಪೀರಿಯನ್ಸ್ ದಟ್ ಹ್ಯಾಪಿನೆಸ್. ದಟ್ ಮೀನ್ಸ್ ದಟ್ ಕೃಷ್ಣ ಇಸ್ ಹ್ಯಾಪಿ. ಈಗ ಇನ್ನೊಂದು ಅವಕಾಶ ಬರ್ತಾ ಇದೆ. ಪ್ರಭುಜಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು, 26ನೇ ತಾರೀಕು. ವಾಟ್ ಇಸ್ ದ್ಯಾಟ್? ಶ್ರೀಕೃಷ್ಣ ಜನ್ಮಾಷ್ಟಮಿ, ರೈಟ್? ಸೊ ಶ್ರೀಕೃಷ್ಣ ಜನ್ಮಾಷ್ಟಮಿ ಇಡೀ ವರ್ಷದಲ್ಲಿ ಬರುವಂತಹ ಅತಿ ಮುಖ್ಯವಾದಂಥ ಒಂದು ಹಬ್ಬ. ಮೋಸ್ಟ್ ಇಂಪಾರ್ಟೆಂಟ್ ಫೆಸ್ಟಿವಲ್. ಎಲ್ಲ ಜನರು, ಈವನ್ ಪಬ್ಲಿಕ್ ಕೂಡ ಕೃಷ್ಣ ದೇವಸ್ಥಾನಕ್ಕೆ ಬರ್ತಾರೆ ದರ್ಶನ ಮಾಡೋದಕ್ಕೆ. ಇಡೀ ವರ್ಷ ಬರದೇ ಇದ್ದರೂ ಕೂಡ ಈ ದಿನ ಬರ್ತಾರೆ. ಸೊ ಮೀಟಿಂಗಲ್ಲಿ ಸ್ವಲ್ಪ ಕೇಳಿಸ್ಕೊಳ್ತಾ ಇದ್ದಾರೆ, ಜನ್ಮಾಷ್ಟಮಿ ನಮಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ ಹೇಳ್ತಾ ಇದ್ದಾರೆ. ಜನ್ಮಾಷ್ಟಮಿ ಇಸ್ ನಾಟ್ ಫಾರ್ ಅಸ್, ಇಟ್ಸ್ ಫಾರ್ ಅದರ್ಸ್. ಎಲ್ಲರನ್ನ ಕರೆದು ಭಗವಂತನ ದರ್ಶನವನ್ನು ಕೊಡಿಸಿ, ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸನ್ನು ಕೊಟ್ಟು, ಅವರಿಗೆ ಪ್ರಸಾದವನ್ನು ಕೊಟ್ಟು, ಟು ಗೋ ಇನ್ವೈಟ್ ಪೀಪಲ್ ಫಾರ್ ಕೃಷ್ಣಸ್ ಬರ್ತ್ಡೇ. ದಟ್ ಇಸ್ ಜನ್ಮಾಷ್ಟಮಿ. ಆ್ಯಂಡ್ ದಟ್ಸ್ ಎ ವೇ ಟು ಪ್ರೀಚ್. ಪ್ರಚಾರಕ್ಕೆ ಕೂಡ ಇದು ಒಂದು ಒಳ್ಳೆಯ ಮಾಧ್ಯಮ. ಜನ್ಮಾಷ್ಟಮಿಯಲ್ಲಿ 1000 ಜನ ಬರ್ತಾರೆ. 1000 ಜನರನ್ನು ನಾವು ಗೀತಾ ಕೋರ್ಸ್ಗೆ ರಿಜಿಸ್ಟರ್ ಮಾಡ್ಬೋದು, ಗೀತಾ ಕೋರ್ಸ್ ಸ್ಟಾರ್ಟ್ ಮಾಡ್ಬೋದು, ರೈಟ್? ಸೊ ನಾವು ಒಂದು ಕಡೆ ರಥಯಾತ್ರೆ ಮಾಡಿದ್ದು. ರಥಯಾತ್ರೆಯಲ್ಲಿ ವಿ ಡಿಸ್ಟ್ರಿಬ್ಯೂಟೆಡ್ ಗೀತಾ ಕಾರ್ಡ್ಸ್, ಗೀತಾ ಕೋರ್ಸ್ ಅಂತ. ಸುಮಾರು ಜನ ರಿಜಿಸ್ಟರ್ ಆದರು. ಒಂದು 50 ಜನ ಗೀತಾ ಕೋರ್ಸ್ ಕಂಪ್ಲೀಟ್ ಮಾಡಿದ್ರು. ಸೊ 50 ಹೊಸ ಭಕ್ತರು ಬಂದರು ಸೆಂಟ್ರಿಗೆ. ಸೊ ಇನ್ ದಿಸ್ ವೇ ಈ ಜನ್ಮಾಷ್ಟಮಿಯಲ್ಲಿ ಸಾಕಷ್ಟು ಅವಕಾಶ ಇದೆ. ಸೊ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ವಿ ಶುಡ್ ಪ್ಲೇ ಅವರ್ ರೋಲ್. ಸೊ ಕೆಲವರು ಸ್ವಲ್ಪ ಸೇವೆ, ಕೆಲವರು ಹೆಚ್ಚು ಸೇವೆ, ಎಷ್ಟಾಗುತ್ತೋ ಅಷ್ಟು ತಮ್ಮ ಕೆಪಾಸಿಟಿ ಇದ್ದಷ್ಟು ಸೇವೆ ಮಾಡಬೇಕು. ಹೇಗೆ ರಾಮನ ಸೇನೆಯಲ್ಲಿ ವಾನರರು ಸೇತುಬಂಧ ಕಟ್ಟುವಾಗ ಪ್ರತಿಯೊಬ್ಬರು ತಮ್ಮ ಶಕ್ತಿಯ ಎಷ್ಟಿದೆಯೋ ಅಷ್ಟು ಸೇವೆ ಮಾಡ್ತಾಯಿದ್ರು. ಒಂದು ಅಳಿಲು ಕೂಡ ಸೇವೆ ಮಾಡ್ತಾ ಇತ್ತು, ಹನುಮಂತ ಕೂಡ ಸೇವೆ ಮಾಡ್ತಾಯಿದ್ರು. ಸೊ ವಿ ಶುಡ್ ಡೂ ಅವರ್ ಬೆಸ್ಟ್. ನಮ್ಮಲ್ಲಿ ಎಷ್ಟು ಶಕ್ತಿ ಇದೆಯೋ ಸಂಪೂರ್ಣ ಸಾಮರ್ಥ್ಯವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಆಗ ಭಗವಂತ ಇಚ್ಛೆ ಪಡ್ತಾನೆ, ಆ ಸೇವಕರನ್ನು ಸರಿ ಅವನು ಸೀದನ್. ಆಗ ಅವರು ನಮಗೆ ತಮ್ಮ ಅನುಗ್ರಹವನ್ನು ಕೊಡ್ತಾರೆ. ಜಗನ್ನಾಥನಿಗೆ ದೊಡ್ಡ ಕಣ್ಣಿದೆ, ದೊಡ್ಡ ಕಣ್ಣುಗಳು.
ದೊಡ್ಡ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ, ತುಂಬ ಅಟೆಂಟಿವ್ಲಿ ನೋಡ್ತಾ ಇದ್ದಾನೆ. ನಮ್ಮ ಕಣ್ಣುಗಳಿಗೆ ರೆಪ್ಪೆಗಳಿವೆ, ಕೆಲವೊಮ್ಮೆ ಒಂದು ಸೆಕೆಂಡ್ ಕಾಣೋದಿಲ್ಲ. ಆದರೆ ಭಗವಂತ ನಾನ್ ಸ್ಟಾಪ್ ನೋಡ್ತಾ ಇದ್ದಾನೆ. ಯಾರು ಎಷ್ಟು ಸೇವೆ ಮಾಡ್ತಾ ಇದ್ದಾರೆ, ಯಾರು ಎಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾರು ಇಂದ್ರ ತೃಪ್ತಿ ಮಾಡ್ತಾ ಇದ್ದಾರೆ, ಯಾರು ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ, ಎಲ್ಲ ಗೊತ್ತು ಭಗವಂತನಿಗೆ. ಹೇಳೋದಿಲ್ಲ, ಆದರೆ ಭಗವಂತನಿಗೆ ಎಲ್ಲ ಗೊತ್ತು. ನೋಸ್ ಎವ್ರಿಥಿಂಗ್. ಮತ್ತು ಇಲ್ಲಿ ಹಾಗೆ ಪ್ರತಿದಿನ ಜನರು ಬರ್ತಾ ಇರ್ತಾರೆ, ಯಾರು ಯಾವ ಆಸೆ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ ಎಲ್ಲ ಗೊತ್ತು ಭಗವಂತನಿಗೆ. ಇದು ಪರಮಾತ್ಮನಾಗಿ ಕೂತಿದ್ದಾನೆ, ರೈಟ್? ಕೆಲವರು ಬಂದು ಹರೇ ಕೃಷ್ಣ ಜಪನ ಮಾಡ್ತಾ ಇರ್ತಾರೆ, ಹರೇ ಕೃಷ್ಣ ಹರೇ ಕೃಷ್ಣ. ಆದರೆ ಮನಸ್ಸಲ್ಲಿ ನನಗೆ ದುಡ್ಡು ಬೇಕು, ಹರೇ ಕೃಷ್ಣ ಹರೇ ಕೃಷ್ಣ. ಜಾಬ್ ಆಗಿಲ್ಲ, ಹರೇ ಕೃಷ್ಣ ಹರೇ ಕೃಷ್ಣ. ಆದರೆ ಕೆಲವೊಬ್ಬರು ಕೃಷ್ಣ ನನಗೆ ಸೇವೆ ಬೇಕು, ಹರೇ ಕೃಷ್ಣ ಹರೇ ಕೃಷ್ಣ. ದ್ಯಾಟ್ಸ್ ಪ್ಲೇಸರಬಲ್ ಟು ಕೃಷ್ಣ. ಯಾರು ಸೇವೆ ಬೇಕು ಅಂತ ಕೇಳ್ತಾರೋ ಕೃಷ್ಣನಿಗೆ ಆನಂದವಾಗುತ್ತೆ. ಅಫ್ಕೋರ್ಸ್ ಬೇರೆ ಆಸೆಗಳು ಇರಬಾರ್ದು ಅಂತ ಇಲ್ಲ, ಆದರೆ ಶುದ್ಧ ಭಕ್ತಿಯ ಹಂತವನ್ನು ನಾವು ತಲುಪಬೇಕು. ಶುದ್ಧ ಭಕ್ತರಾಗದೇ ಇದ್ರೂ ಕೂಡ, ಬೇರೆ ಆಸೆಗಳಿದ್ದರೂ ಕೂಡ ಅಟ್ಲೀಸ್ಟ್ ಕೃಷ್ಣ ಹತ್ರ ಬರ್ತಾ ಇದ್ದಾರೆ, ದಟ್ಸ್ ಓಕೆ. ಅಟ್ಲೀಸ್ಟ್ ಭಗವಂತನ ಹತ್ರ ಬರ್ತಾ ಇದ್ದಾರೆ ತಾನೆ. ನಾವು ತಂದೆ ಮಕ್ಕಳಿಗೆ ತೊಂದರೆ ಆದರೆ ಯಾರ ಹತ್ರ ಹೋಗ್ತಾರೆ? ತಂದೆ ಕಡೆನೇ ಹೋಗಬೇಕು. ಅದೇ ಭಗವಂತ ನಮ್ಮ ತಂದೆ. ಯಾವುದೇ ತೊಂದರೆ ಅಂದ್ರೆ ಭಗವಂತ ಹತ್ರ ಬರಬೇಕು. ಆದರೆ ಅತಿ ಉನ್ನತವಾದ ಒಂದು ಇಚ್ಛೆ ಏನಂದರೆ ಭಕ್ತಿ ಸೇವೆಯನ್ನು ಕೊಡುವಂತ ಬೇಡ್ಕೊಡೋದು. ಹೇ ಶ್ರೀಮತಿ ರಾಧಾರಾಣಿ, ಹೇ ಕೃಷ್ಣ, ದಯವಿಟ್ಟು ನಮ್ಮನ್ನು ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಅದು ಶುದ್ಧ ಭಕ್ತಿ. ಸೊ ಈ ರೀತಿ ನಾವು ಸೇವೆಯನ್ನು ತಗೋಬೇಕು, ಮತ್ತು ಸೇವೆಯನ್ನು ಜವಾಬ್ದಾರಿಯಿಂದ ಮಾಡಬೇಕು. ಸುಮ್ಮನೆ ಹೆಸರಿಗೋಸ್ಕರ ನಾನು ಲಿಸ್ಟಲ್ಲೂ ನನ್ನ ಹೆಸರು ಇರಬೇಕು ಅಂತ ಸೇವೆ ತಗೊಳ್ಳೋದಲ್ಲ. ಎಲ್ಲರೂ ಸೇರಿದೆ ನನ್ನ ಹೆಸರಿಲ್ಲ, ಸುಮ್ಮನೆ ಹೆಸರಿಗೋಸ್ಕರ ಅಲ್ಲ. ನಿಜವಾಗಿಯೂ ಮನಸ್ಸು ಕೊಟ್ಟು ಜವಾಬ್ದಾರಿಯಿಂದ ಸೇವೆಯನ್ನು ಮಾಡಬೇಕು, ರೈಟ್? ಆವಾಗ ಕೃಷ್ಣ ಪ್ರಸನ್ನನಾಗ್ತಾನೆ. ವಿ ಶುಡ್ ಇಟ್ ವಿತ್ ಅವರ್ ಹಾರ್ಟ್, ಮನಸ್ಪೂರ್ವಕವಾಗಿ ಮನಸ್ಸು ಕೊಟ್ಟು ಸೇವೆಯನ್ನು ಮಾಡಬೇಕು. ಅಟೆನ್ಷನ್ ಟು ಡೀಟೇಲ್ ಕೂಡ ಇರಬೇಕು. ಫಾರ್ ಎಕ್ಸಾಂಪಲ್ ಕ್ಲೀನಿಂಗ್. ಸೊ ಈ ಹಾಲ್ ಕ್ಲೀನಿಂಗ್ ಮಾಡಬೇಕಂದ್ರೆ ಒಬ್ಬ ವ್ಯಕ್ತಿ 10 ನಿಮಿಷದಲ್ಲೂ ಮಾಡ್ಬೋದು, ಅರ್ಧ ಗಂಟೆಯಲ್ಲೂ ಮಾಡ್ಬೋದು. 10 ನಿಮಿಷದಲ್ಲಿ ಮಾಡೋದಂದರೆ ಸುಮ್ಮನೆ ಒಂದು ಪೊರ್ಕೆ ತಗೊಳ್ಳೋದು, ಅಲ್ಲಾಡ್ಸಾ ಇಡ್ತು, ಓಕೆ, ಎಲ್ಲಿ ಮನೆ ಮೇಲೆ ಎಲ್ಲಿ ಕಾಣುತ್ತೆ ಅದು ತೆಗೆಯೋದು. ಆದರೆ ಮನಸ್ಸು ಕೊಟ್ಟು ಮಾಡಿದಾಗ ಪ್ರತಿ ಮೂಲೆಯಿಂದನೂ ಕಸ ತೆಗೆದು, ಟೇಬಲ್ ಕೆಳಗಡೆ, ಚಾಪೆ ಕೆಳಗಡೆ, ಅಥವಾ ಕೆಲವೊಮ್ಮೆ ಕಾಪರ್ಸ್ ಇರುತ್ತೆ ಅದನ್ನೆಲ್ಲ ತೆಗೆದು ತುಂಬ ಮನಸ್ಸು ಕೊಟ್ಟು ಸೇವೆ ಮಾಡೋದ್ರೆ ಹೀಗೆ ಅಟೆನ್ಷನ್ ಟು ಡೀಟೇಲ್. ಪ್ರತಿಯೊಂದು ಡೀಟೇಲನ್ನು ಗಮನಿಸಿ ಚೆನ್ನಾಗಿ ಸೇವೆ ಮಾಡುವುದು, ದ್ಯಾಟ್ ಈಸ್ ಪ್ಲೀಸಿಂಗ್ ಟು ಕೃಷ್ಣ, ರೈಟ್? ರಾಧೇಶ್ಯಾಮ್ ಪ್ರಭುಗಳು ಹೇಳ್ತಾರೆ, ಹಲ್ವಾ ಕೇಸರಿ ಬಾತ್ ಅದನ್ನು 10 ನಿಮಿಷದಲ್ಲಿ ಮಾಡ್ಬೋದು, 1 ಗಂಟೆಯಲ್ಲೂ ಮಾಡ್ಬೋದು. 10 ನಿಮಿಷದಲ್ಲಿ ಮಾಡೋದಂದರೆ ರವೆ ತಗೊಳ್ಳೋದು, ಕಚ್ಚಾ ರವೆ, ಅದನ್ನು ಉರಿಯೋದಿಲ್ಲ. ಡೈರೆಕ್ಟಾಗಿ ಟೇಕ್ ಹಾಟ್ ವಾಟರ್, ಪುಟ್ ಸಮ್ ರವೆ, ಪುಟ್ ಸಮ್ ಘೀ, ಪುಟ್ ಸಮ್ ಶುಗರ್, ಅದನ್ನು ಕುದಿಸಿ ಹಲ್ವಾ ಥರ ಕಾಣುತ್ತೆ, ರೆಡಿ ಆಯಿತು. ಅದೇ ತಿಂದರೆ ಟೇಸ್ಟು ಅಷ್ಟು ಇರೋದಿಲ್ಲ. ಇಟ್ಸ್ ನಾಟ್ ವೆರಿ ಸ್ಯಾಟಿಸ್ಫೈಯಿಂಗ್ ಟು ದ ಹಾರ್ಟ್. ಬಟ್ ಅದನ್ನೇ 1 ಗಂಟೆಯಲ್ಲಿ ಮಾಡಿದ್ರೆ, ಫಸ್ಟ್ ರವೆ ತೊಗೊಂಡು 20 ನಿಮಿಷ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ, ಆಫ್ಟರ್ ರೋಸ್ಟ್ ರವೆ ಇನ್ ಘೀ, nicely roasted, then it becomes already nicely cooked. Then you put hot boiling water into that, then again keep it boiling for some time in low flame. ನಿಧಾನವಾಗಿ ಕುಕ್ ಮಾಡ್ತಾ ನಂತರ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಸ್ವಲ್ಪ ಕೇಸರಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮನಸ್ಸು ಕೊಟ್ಟು ಭಕ್ತಿಪೂರ್ವಕವಾಗಿ ಅದನ್ನು ಮಾಡಿದಾಗ, ಅದನ್ನು ಬಾಯಲ್ಲಿ ಇಟ್ಕೊಂಡಾಗ ಕರಗುತ್ತೆ. ಸೊ ಸ್ಯಾಟಿಸ್ಫೈಯಿಂಗ್, ಇಸ್ ಇಟ್? ಹಸುವಾಗ್ತಾ ಇದೆ. ಸೊ ಐ ಡೋಂಟ್ ನೋ ವಾಟ್ ಇಸ್ ದ ಸ್ವೀಟ್ ದೇ ಹ್ಯಾವ್ ಮೇಡ್ ಟುಡೇ, ಬಟ್ ಇಫ್ ಯು ಮೇಕ್ ಇಟ್ ವಿತ್ ಲವ್ ಆ್ಯಂಡ್ ಡಿವೋಷನ್ ಆ್ಯಂಡ್ ಅಟೆನ್ಷನ್, ದ ಆಫರಿಂಗ್ ಈಸ್ ವೆರಿ ಪರ್ಫೆಕ್ಟ್, ಸ್ಯಾಟಿಸ್ಫೈಯಿಂಗ್. ಬಟ್ ಮನಸ್ಸು ಕೊಟ್ಟು ಮಾಡಲಿಲ್ಲ ಅಂದರೆ, ಜವಾಬ್ದಾರಿ ತೊಗೊಂಡು ಮಾಡಲಿಲ್ಲ ಅಂದರೆ, ದ್ಯಾಟ್ ಇಸ್ ನಾಟ್ ವೆರಿ ಪ್ಲೀಸಿಂಗ್ ಟು ಕೃಷ್ಣ. ಅಷ್ಟು ಸಂತೋಷಪಡಿಸೋದಿಲ್ಲ. ಸರಿ, ಮನಸ್ಸು ಕೊಟ್ಟು ಮಾಡಿದಾಗ ಮನಸ್ಸು ಸಂತೃಪ್ತಿ ಆಗುತ್ತೆ, ಕೃಷ್ಣನ ಮನಸ್ಸು ತೃಪ್ತವಾಗುತ್ತೆ, ನಮಗೂ ಕೂಡ ಸಂತೃಪ್ತಿ ಅನುಭವ ಆಗುತ್ತೆ. ಸೊ ವಿ ಆಲ್ಸೋ ಬಿಕಮ್ ಸ್ಯಾಟಿಸ್ಫೈಡ್ ಬಿಕಾಸ್ ಕೃಷ್ಣ ಹ್ಯಾಸ್ ಬಿಕಮ್ ಸ್ಯಾಟಿಸ್ಫೈಡ್. ಯಸ್ಮಿನ್ ತುಷ್ಟಂ ಜಗತ್ ತುಷ್ಟ. ಕೃಷ್ಣ ಸಂತುಷ್ಟನಾದರೆ ನಾವೆಲ್ಲರೂ ಸಂತುಷ್ಟರಾಗ್ತೀವಿ.
ಸೊ ದಟ್ ಇಸ್ ದ ಸೀಕ್ರೆಟ್ ಹಿಯರ್, ರೈಟ್. ಸೊ ಶಿಲುಪ್ರಭಾದರು ಇದನ್ನೇ ಹೇಳ್ತಾ ಇದ್ದಾರೆ. ಮತ್ತು ಯಾವಾಗ ನಮ್ಮ ಚಿತ್ತ ಶುದ್ಧವಾಗುತ್ತೆ, ಸೇವೆಯಲ್ಲಿ ತೊಡಗಿ ನಾವು ನಮ್ಮ ಚಿತ್ತ ಶುದ್ಧವಾದಾಗ ಮುಂದೆ ಹೇಗೆ ಸೇವೆಯನ್ನು ಮುಂದುವರಿಸಬೇಕು ಅನ್ನೋದನ್ನು ಕೃಷ್ಣನೇ ಹೇಳ್ತಾನೆ. ಎಲ್ಲಿ ಮಾಡಬೇಕೆಂದು ಭಗವಂತನೇ ಸರಿಯಾದ ಮಾರ್ಗದರ್ಶನ ನೀಡುವನು. ಸೊ ದಿವ್ಯಜ್ಞಾನ ಹೃದಯ ಪ್ರದರ್ಶಿತು ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿದೆ. ಹೇಗೆ ಕೃಷ್ಣ ಹತ್ರ ಬರಬೇಕು, ಹೇಗೆ ಸೇವೆಯನ್ನು ಮುಂದುವರಿಸಬೇಕು ಅನ್ನೋ ಜ್ಞಾನವನ್ನು ಕೃಷ್ಣನೇ ಖುದ್ದಾಗಿ ನಮಗೆ ಕೊಡ್ತಾನೆ ಅಂತ ಪ್ರಭಾದಲ್ಲಿ ಹೇಳ್ತಾರೆ. ಸೊ ನಾರದರು ತಪಸ್ಸನ್ನು ಮುಂದುವರಿಸ್ತಾರೆ. ಈ ಬಾಲಕ ತಪಸ್ಸನ್ನು ಮುಂದುವರಿಸಿ ಕೆಲವು ಸಮಯದ ನಂತರ ಅಂತ್ಯಕಾಲ ಬಂತು. ನಾರದ ಬಾಲಕ ತೀರ್ಕೊಂಡ, ಈ ಲೆಫ್ಟ್ ಇಸ್ ಬಾಡಿ. ತಕ್ಷಣ ಅವರಿಗೆ ಹೊಸ ದೇಹ ದೊರಕಿತು. ಯು ಗಾಟ್ ಎ ನ್ಯೂ ಬಾಡಿ ಆ್ಯಂಡ್ ದ್ಯಾಟ್ ಇಸ್ ದ ಬಾಡಿ ಆಫ್ ನಾರದ ಮುನಿ. ಬ್ರಹ್ಮನ ದೇಹದಿಂದ ಪ್ರಕಟನಾಗಿ ಬ್ರಹ್ಮನ ಮಾನಸ ಪುತ್ರನಾಗಿ ಪ್ರಕಟನಾದ. ಈ ಈಸ್ ಕಾಲ್ಡ್ ಆಸ್ ದ ಸನ್ ಆಫ್ ಬ್ರಹ್ಮ, ನಾರದ, ಗ್ರೇಟೆಸ್ಟ್ ಡಿವೋಟಿ ಮಹಾಭಾಗವತ. ನಾರದನಿಗೆ ವೀಣೆಯನ್ನು ಕೊಡ್ತಾನೆ. ನಾರದ ಮುನಿ ಬಾಜಯ ವೀಣಾ ರಾಧಿಕಾ ರಮಣ ನಾಮೆ. ಸೊ ವೀಣೆಯನ್ನು ಇಟ್ಕೊಂಡು ನುಡಿಸುತ್ತಾ ನಾರಾಯಣ ನಾರಾಯಣ ಅಂತ ಕೀರ್ತನೆಯನ್ನು ಮಾಡುತ್ತಾ ನಾರದ ನಾರಾಯಣನನ್ನು ಕೊಡ್ತಾ ಇದ್ದಾನೆ. ನಾರ ಮೀನ್ಸ್ ನಾರಾಯಣ, ದ ಮೀನ್ಸ್ ಟು ಗಿವ್, ದದಾತಿ. ಸೊ ಒನ್ ಗಿವ್ಸ್ ನಾರಾಯಣ ಟು ಅದರ್ಸ್ ಇಸ್ ನಾರದ. ಆ್ಯಂಡ್ ಅವರು ಸ್ವತಂತ್ರರಾಗಿ ಇಡೀ ಬ್ರಹ್ಮಾಂಡವನ್ನು ಸುತ್ತುತ್ತಾರೆ. ಅವರಿಗೆ ಯಾವುದೇ ಒಂದು ಪ್ರತಿಬಂಧವಿಲ್ಲ, ನೋ ರಿಸ್ಟ್ರಿಕ್ಷನ್. ಎಲ್ಲಾದರೂ ಹೋಗಬಹುದು, ನರಕಕ್ಕೂ ಹೋಗಬಹುದು, ಸ್ವರ್ಗಕ್ಕೆ ಹೋಗಬಹುದು, ಬ್ರಹ್ಮಲೋಕಕ್ಕೆ ಹೋಗಬಹುದು, ಭೂಲೋಕಕ್ಕೆ ಬರಬಹುದು, ಎಲ್ಲಾದರೂ ಹೋಗಬಹುದು, ನೋ ರಿಸ್ಟ್ರಿಕ್ಷನ್. ಅಂತಹ ಸ್ವಾತಂತ್ರ್ಯವನ್ನು ಭಗವಂತ ನಾರದರಿಗೆ ಕೊಟ್ಟಿದ್ದಾನೆ. ಸೊ ಯಾರು ಶುದ್ಧ ಭಕ್ತರಾಗ್ತಾರೋ ಅವರಿಗೆ ಕಂಪ್ಲೀಟ್ ಸ್ವಾತಂತ್ರ್ಯ ಸಿಗುತ್ತೆ. ಆದರೆ ಯಾರು ಭೌತಿಕ ಆಸೆಗಳನ್ನು ಇಟ್ಕೊಂಡಿರ್ತಾರೆ ಅವರಿಗೆ ಅವರ ಸ್ವಾತಂತ್ರ್ಯ ಸೀಮಿತವಾಗಿರುತ್ತೆ. ಹೇಗೆ ಅವನ ಹಸುವನ್ನು ಕಟ್ಟಿರ್ತಾರೆ ಹಗ್ಗದಿಂದ. ಯಾಕೆ ಕಟ್ಟಬೇಕು ಹಸುವನ್ನು? ಬಿಚ್ಚಿಬಿಟ್ರೆ ಓಡೋಗುತ್ತೆ, ಅದಕ್ಕೆ ಕಟ್ತಾರೆ. ಅಥವಾ ಬೇರೆ ಯಾರಾದರೂ ಬಂದಾಗ ಅವ್ರಿಗೆ ಗಾಯ ಮಾಡುತ್ತೆ, ಅದಕ್ಕೋಸ್ಕರ ಕಟ್ಟಾಕ್ತಾರೆ. ಆದರೆ ಯಾವ ಹಸು ಬೇರೆಯವರಿಗೆ ತೊಂದರೆ ಕೊಡುವುದಿಲ್ಲ, ಎಲ್ಲಿ ಓಡೋಗೋದಿಲ್ಲ, ಅಂಥ ಹಸುವನ್ನು ಕಟ್ಟದೇ ಇದ್ದರೂ ಕೂಡ ಏನೂ ತೊಂದರೆ ಇಲ್ಲ. ಶುದ್ಧ ಭಕ್ತರು ಆ ರೀತಿ, ಇದೆಲ್ಲ ಒಬಿಡಿಯಂಟ್ ಕೌಸ್. ಸೊ ಕೃಷ್ಣ ಶುದ್ಧ ಭಕ್ತರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಬಿಡ್ತಾನೆ. ಯಾಕಂದರೆ ಅವರು ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡುವುದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ವಿ ಶುಡ್ ಬಿಕಮ್ ಡಿವೋಟೀಸ್. ಶುದ್ಧ ಭಕ್ತರಾಗಬೇಕು. ಶುದ್ಧ ಭಕ್ತಿ ಮಾಡೋದಕ್ಕೆ ಸಾಧನೆ ಏನು? ಹರೇ ಕೃಷ್ಣ ಜಪ ಮತ್ತು ಭಗವಂತನ ಸೇವೆ. ಸೊ ಭಗವಂತನ ಸೇವೆಯಲ್ಲಿ ತೊಡಗಿ ಭಗವಂತನ ನಾಮವನ್ನು ಜಪ ಮಾಡ್ತಾ ಇರಿ. ಈ ರೀತಿ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಯಬಹುದು. ಒಂದು ದಿನ ಭಗವಂತನ ದರ್ಶನ ಕೂಡ ಆಗುತ್ತೆ. ಅಫ್ಕೋರ್ಸ್ ಭಗವಂತ ಇಲ್ಲಿದ್ದಾನೆ, ಆದರೆ ಮನಸ್ಸಲ್ಲಿ ಕಾಣಿಸ್ತಾ ಇಲ್ಲ. ಸೊ ಒಂದು ಸಮಯದಲ್ಲಿ ಎಲ್ಲೋದರಲ್ಲಿ ಭಗವಂತನೇ ಕಾಣ್ತಾನೆ. ಅಂಥ ಒಂದು ಸ್ಥಳವನ್ನು ನಾವು ತಲುಪಬಹುದು. ಆ ಒಂದು ಬೈಕನ್ನು ಇಟ್ಕೊಂಡು ಸಾಧನೆಯನ್ನು ಮಾಡಬೇಕು ಅಂತ ಇಲ್ಲಿ ನಾರದರ ಕಥೆಯಿಂದ ನಮಗೆ ತಿಳಿಯುತ್ತದೆ. ಸೊ ಇಲ್ಲಿಗ ನಮ್ಮ ಪ್ರವಚನವನ್ನು ವಿರಾಮ ಕೊಡ್ತೀನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಮದ್ಭಾಗವತ ಮಹಾಪುರಾಣ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ. Any questions?